ಓಂ ಶಾಂತಿ. ಬಾಪ್ದಾದ ಮಧುಬನ್ ಮುರಳಿ 25/2/2026. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ಮಧುರ ಮಕ್ಕಳೇ, ನೀವು ಬ್ರಾಹ್ಮಣರೇ ದೇವತೆಗಳಾಗುತ್ತೀರಿ, ನೀವೇ ಭಾರತವನ್ನು ಸ್ವರ್ಗವನ್ನಾಗಿ ಮಾಡುತ್ತೀರಿ. ಆದ್ದರಿಂದ ನಿಮಗೆ ತಮ್ಮ ಬ್ರಾಹ್ಮಣ ಜಾತಿಯ ನಶೆ ಇರಬೇಕು. ಇಲ್ಲೇನು ಹೇಳಿದರು ಬಾಬಾ? ಬ್ರಾಹ್ಮಣ ಜಾತಿಯ ನಶೆ ಅಂತ ಹೇಳಿದರು. ಅಂದರೆ ಬ್ರಾಹ್ಮಣರು ಅಂದ್ರೇನು? ಬ್ರಹ್ಮಜ್ಞಾನವನ್ನು ಬಲ್ಲವರು, ಭಗವಂತನ ಮಡಿಲಲ್ಲಿ ಇರುವವರು. ಅಂದರೆ ನಮ್ಮ ಚಲನವಲನೆ ಹೇಗಿರಬೇಕು ಅಂದರೆ ಇನ್ನೊಬ್ಬರಿಗೆ ಸುಖ ಕೊಡುವಂಥ ಮಾತುಗಳು, ಸ್ನೇಹ, ಪ್ರೀತಿ ತುಂಬಿರಬೇಕು ನಮ್ಮ ಚಲನವಲನದಲ್ಲಿ. ಈಗ ನೋಡ್ರಿ, ಧರ್ಮಸ್ಥಳದ್ದು ಯಾಕೆ ಮೊಬೈಲಾಗ ಅಷ್ಟೆಲ್ಲ ಗಲಾಟೆಗಳು ನಡೀತವೆ ಅಂದರೆ, ಅವರು ಧರ್ಮದ ನೇತಾರ, ಡಾಕ್ಟರೇಟ್ ಪದವಿ ಎಲ್ಲ ತಗೊಂಡು ಆ ಮನೆ ಸದಸ್ಯರು ಸರಿಯಾಗಿಲ್ಲ ಅಂದರೆ ಜನ ಏನಂತಾರೆ? ಅದೇ ರೀತಿ ಇಲ್ಲಿ ನಾವು ನಮ್ಮ ಚಲನವಲನ ಸರಿಯಾಗಿಲ್ಲ ಅಂದರೆ ಏನಂತಾರೆ? ಇವರು ಓಂ ಶಾಂತಿಗೆ ಹೋಗಿ ಇದನ್ನೇ ಕಲ್ತಾರೇನೋ ಅಂತಾರೆ. ಅದಕ್ಕೆ ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ನೀವೇ ಸ್ವರ್ಗದ ಸ್ಥಾಪನೆ ಮಾಡೋರು, ದೈವಶಕ್ತಿ ತುಂಬಿ. ಅಂದರೆ ನಮ್ಮ ಜಾತಿಯ ನಶೆ ಇರಬೇಕು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಪ್ರಶ್ನೆ: ಸತ್ಯ ಬ್ರಾಹ್ಮಣರ ಮುಖ್ಯ ಲಕ್ಷಣಗಳೇನಿರುವುದು? ಪ್ರಶ್ನೆ: ಸತ್ಯ ಬ್ರಾಹ್ಮಣರ ಮುಖ್ಯ ಲಕ್ಷಣಗಳೇನಿರುವುದು? ಉತ್ತರ: ಸತ್ಯ ಬ್ರಾಹ್ಮಣರ ಬುದ್ಧಿರೂಪಿ ಹಗ್ಗವು ಈ ಹಳೆಯ ಪ್ರಪಂಚದಿಂದ ಬಿಚ್ಚಲ್ಪಟ್ಟಿರುವುದು. ಅವರು ಈ ಪ್ರಪಂಚದ ತೀರವನ್ನು ಬಿಟ್ಟುಬಿಟ್ಟರು. ಈ ಸತ್ಯ ಬ್ರಾಹ್ಮಣರೆಂದರೆ ಕೈಗಳಿಂದ ಕೆಲಸ ಮಾಡುತ್ತಾ ಬುದ್ಧಿಯಿಂದ ಸದಾ ತಂದೆಯ ನೆನಪಿನಲ್ಲಿರುವವರು, ಅರ್ಥಾತ್ ಕರ್ಮಯೋಗಿಯಾಗಿರುವವರು. ಬ್ರಾಹ್ಮಣರು ಅರ್ಥಾತ್ ಕಮಲಪುಷ್ಪ ಸಮಾನರು. ಬ್ರಾಹ್ಮಣರು ಅರ್ಥಾತ್ ಸದಾ ಆತ್ಮಾಭಿಮಾನಿಯಾಗಿರುವ ಪುರುಷಾರ್ಥ ಮಾಡುವವರು. ಬ್ರಾಹ್ಮಣರು ಅರ್ಥಾತ್ ಕಾಮ ಮಹಾಶತ್ರುವಿನ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ಳುವವರು. ಅಂದರೆ ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ನಮ್ಮ ಲಕ್ಷಣ ಅಂದರೆ ನಾವು ಜ್ಞಾನ ಕೇಳ್ತೀವಿ ಅಂದರೆ ಜ್ಞಾನ ಸ್ವರೂಪರಾಗಿರ್ತೀವಲ್ಲ, ಮತ್ತು ಜ್ಞಾನ ಸ್ವರೂಪರಾಗಿದ್ದಾಗ ಅಲ್ಲಿ ಲಕ್ಷಣ ಏನಿರ್ತವೆ? ನಮ್ಮದು ಈ ದೇಹದ ಜಗತ್ತಿನಿಂದ ವೈರಾಗ್ಯ, ಆಮೇಲೆ ಆತ್ಮಾಭಿಮಾನಿ. ಮತ್ತೇನು ಹೇಳಿದರು ಬಾಬಾ? ಕರ್ಮಯೋಗಿ. ಅಂದರೆ ಕೈ ಕೆಲಸ ಮಾಡಬೇಕು, ಬುದ್ಧಿ ಭಗವಂತನ ನೆನಪು ಮಾಡಬೇಕು. ಯಾಕೆ ಅಂದರೆ ಈಗ ಬೈಠಕ್ ಯೋಗ ಕುಂತೆ ಮಾಡಬೇಕಂದ್ರೆ ಎಷ್ಟು ಮಾಡೋಕ್ಕಾಗ್ತೈತೆ? 2 ತಾಸು ಕೊಡ್ತೀವ, 3 ತಾಸು ಕೊಡ್ತೀವ? ಅಷ್ಟು ಮಾಡಿದರೆ ಸಾಕ? 63 ಜನ್ಮದ ಪಾಪ ಐತೆ ತಲೆ ಮೇಲೆ. ಅಜಪ ಇರಬೇಕು. ಅದಕ್ಕೆ ಕರ್ಮಯೋಗಿಗಳಾಗ್ರಿ ಅಂತ ಬಾಬಾ ಹೇಳಿದಾರಲ್ಲ, ಅದರಂತೆ ಲಕ್ಷಣಗಳು ಕರ್ಮಯೋಗಿ ಆಗಿರ್ತಾರೆ ಬ್ರಾಹ್ಮಣರು, ಸತ್ಯ ಬ್ರಾಹ್ಮಣರು ಅಂದರೆ. ಮತ್ತು ಕಾಮ ಮಹಾಶತ್ರುವಿನ ಮೇಲೆ ವಿಜಯ ಪಡೆದು ಪವಿತ್ರರಾಗಿ ಇರ್ತಾರೆ. ಇವೆಲ್ಲ ಲಕ್ಷಣಗಳು ಇರ್ತವೆ ಅಂತ ಬಾಬಾ ಹೇಳ್ತಾರೆ. ಓಂ ಶಾಂತಿ. ಆತ್ಮಿಕ ತಂದೆಯು ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಾರೆ. ಮಕ್ಕಳು ಯಾರು? ಈ ಬ್ರಾಹ್ಮಣರು. ಇದನ್ನು ಎಂದೂ ಮರೆಯಬೇಡಿ. ನಾವು ಬ್ರಾಹ್ಮಣರಾಗಿದ್ದೇವೆ, ದೇವತೆಗಳಾಗುವವರಾಗಿದ್ದೇವೆ. ವರ್ಣಗಳನ್ನು ಸಹ ನೆನಪು ಮಾಡಿಕೊಳ್ಳಬೇಕಾಗುತ್ತದೆ. ನೀವಿಲ್ಲಿ ಪರಸ್ಪರ ಕೇವಲ ಬ್ರಾಹ್ಮಣರಿದ್ದೀರಿ. ಬ್ರಾಹ್ಮಣರಿಗೆ ಬೇಹದ್ದಿನ ತಂದೆಯು ಓದಿಸುತ್ತಾರೆ. ಇಲ್ಲಿ ಬ್ರಹ್ಮರವರು ಓದಿಸುವುದಿಲ್ಲ. ಶಿವ ತಂದೆಯು ಬ್ರಹ್ಮರವರ ಮೂಲಕ ಬ್ರಾಹ್ಮಣರಿಗೆ ಓದಿಸುತ್ತಾರೆ. ಶೂದ್ರರಿಂದ ಬ್ರಾಹ್ಮಣರಾಗದ ಹೊರತು ದೇವಿ ದೇವತೆಗಳಾಗಲು ಸಾಧ್ಯವಿಲ್ಲ. ಆಸ್ತಿಯು ಶಿವ ತಂದೆಯಿಂದಲೇ ಸಿಗುತ್ತದೆ. ಈ ಶಿವ ತಂದೆಯು ಎಲ್ಲರ ತಂದೆಯಾಗಿದ್ದಾರೆ. ಈ ಬ್ರಹ್ಮರವರಿಗೆ ಗ್ರೇಟ್ ಗ್ರೇಟ್ ಗ್ರಾಂಡ್ ಫಾದರ್ ಎಂದು ಹೇಳುತ್ತಾರೆ. ಎಲ್ಲರಿಗೂ ಲೌಕಿಕ ತಂದೆ ಇರುತ್ತಾರೆ. ಪಾರಲೌಕಿಕ ತಂದೆಯನ್ನು ಭಕ್ತಿ ಮಾರ್ಗದಲ್ಲಿ ನೆನಪು ಮಾಡುತ್ತಾರೆ. ನೀವೀಗ ತಿಳಿದುಕೊಂಡಿದ್ದೀರಿ, ಇವರು ಅಲೌಕಿಕ ತಂದೆಯಾಗಿದ್ದಾರೆ. ಇವರನ್ನು ಯಾರೂ ತಿಳಿದುಕೊಂಡಿಲ್ಲ. ಭಲೆ ಬ್ರಹ್ಮ ಮಂದಿರವಿದೆ, ಬ್ರಹ್ಮನ ಮಂದಿರವಿದೆ. ಇಲ್ಲಿಯೂ ಪ್ರಜಾಪಿತ ಆದಿದೇವನ ಮಂದಿರವಿದೆ. ಅವರನ್ನು ಕೆಲವರು ಮಹಾವೀರನೆಂದು ಹೇಳುತ್ತಾರೆ, ಹೃದಯವನ್ನು ತೆಗೆದುಕೊಳ್ಳುವವರೆಂದು ಹೇಳುತ್ತಾರೆ. ಆದರೆ ಹೃದಯವನ್ನು ಗೆಲ್ಲುವವರು ಶಿವತಂದೆಯಾಗಿದ್ದಾರೆಯೇ ಹೊರತು ಪ್ರಜಾಪಿತ ಆದಿದೇವ ಬ್ರಹ್ಮನಲ್ಲ. ಎಲ್ಲ ಆತ್ಮರನ್ನು ಸದಾ ಸುಖಿಯನ್ನಾಗಿ ಮಾಡುವವರು, ಖುಷಿಪಡಿಸುವವರು ಒಬ್ಬರೇ ತಂದೆಯಾಗಿದ್ದಾರೆ. ಇದನ್ನು ಕೇವಲ ನೀವೇ ತಿಳಿದುಕೊಂಡಿದ್ದೀರಿ. ಪ್ರಪಂಚದಲ್ಲಂತೂ ಮನುಷ್ಯರು ಏನೂ ತಿಳಿದುಕೊಂಡಿಲ್ಲ, ತುಚ್ಛ ಬುದ್ಧಿಯವರಾಗಿದ್ದಾರೆ. ನಾವು ಬ್ರಾಹ್ಮಣರೇ ಶಿವತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳುತ್ತಿದ್ದೇವೆ. ನೀವು ಸಹ ಇದನ್ನು ಪದೇ ಪದೇ ಮರೆತು ಹೋಗುತ್ತೀರಿ.
ನೆನಪು ಅತಿ ಸಹಜವಾಗಿದೆ. ಯೋಗ ಶಬ್ದವನ್ನು ಸನ್ಯಾಸಿಗಳು ಇಟ್ಟಿದ್ದಾರೆ. ನೀವಂತೂ ತಂದೆಯನ್ನು ನೆನಪು ಮಾಡುತ್ತೀರಿ. ಯೋಗ ಎಂಬುದು ಸಾಮಾನ್ಯ ಶಬ್ದವಾಗಿದೆ. ಇದಕ್ಕೆ ಯೋಗಾಶ್ರಮವೆಂದು ಹೇಳುವುದಿಲ್ಲ. ಏಕೆಂದರೆ ಇಲ್ಲಿ ತಂದೆ ಮತ್ತು ಮಕ್ಕಳು ಕುಳಿತಿದ್ದೀರಿ. ಬೇಹದ್ದಿನ ತಂದೆಯನ್ನು ನೆನಪು ಮಾಡುವುದು ಮಕ್ಕಳ ಕರ್ತವ್ಯವಾಗಿದೆ. ನಾವು ಬ್ರಾಹ್ಮಣರಾಗಿದ್ದೇವೆ. ಬ್ರಹ್ಮರವರ ಮೂಲಕ ತಂದೆಯಿಂದ ಆಸ್ತಿಯನ್ನು ಪಡೆಯುತ್ತಿದ್ದೇವೆ. ಆದ್ದರಿಂದ ಶಿವ ತಂದೆಯು ತಿಳಿಸುತ್ತಾರೆ, ಎಷ್ಟು ಸಾಧ್ಯವೋ ನೆನಪು ಮಾಡುತ್ತಾ ಇರಿ. ಇಲ್ಲಿ ಬಾಬಾ ಏನಂದರು, ತಂದೆನ ನೆನಪು ಮಾಡೋದು ಅತಿ ಸಹಜ ಅಂದರು. ಯಾಕೆ ಅಂದರೆ, ಈಗ ನೋಡ್ರಿ, ಒಂದು ಹುಡುಗ ಅವನಿಗೆ ಏನು ಬೇಕು, ಊಟ ಬೇಕು, ಅವ್ನಿಗೇನು ಬೇಕಂದ್ರೆ ಒಂದು ಪುಸ್ತಕ ಬೇಕು, ಯಾರು ನೆನಪಾಗ್ತದೆ? ತಂದೆ ತಾಯಿ. ಒಂದು ಊಟ ಬೇಕಿರಲಿ, ಬಟ್ಟೆ ಬೇಕಿರಲಿ, ಏನು ಅವಶ್ಯಕತೆ ಆಯ್ತಂದ್ರೂ ಯಾರು ನೆನಪಾಗ್ತಿರ್ತಾರೆ? ತಂದೆ ತಾಯಿನೇ ನೆನಪಾಗ್ತಿರ್ತಾರೆ. ಹೌದಾ? ಇಲ್ಲಿ ನಮಗೇನು ಮಾಯೆ ಬಂತು ಅಂದರೆ ಅಶಾಂತಿ ಆಯಿತಾ? ಆತ್ಮ ಸೆಕೆಂಡ್ನಾಗ ಎಲ್ಲಿ ಹಾರಿಬಿಡ್ಬೇಕು? ಪರಂಧಾಮಕ್ಕೆ. ಬಾಬನ ನೆನಪು ಮಾಡಿವಂದರೆ ಶಾಂತಿ ಅನುಭವ ಆಗ್ತದೆ. ಏನೇ ಮಾತು ಬಂತ ಪರಂಧಾಮಕ್ಕೆ ಹಾರಿಬಿಡ್ಬೇಕು. ಅಂದರೆ ಈ ಜಗತ್ತಿನಲ್ಲಿ ನೆಗೆಟಿವ್ ಎನರ್ಜಿ ಐತಲ್ಲ, ನಮಗೆ ಶಾಂತಿ ಬೇಕಂದ್ರೆ ಏನು ಮಾಡೋದು? ಪರಂಧಾಮಕ್ಕೆ ಹಾರೋದು ಅತಿ ಸಹಜ. ಆತ್ಮದಕ್ಕೆ ಬೇಕಾಗಿದ್ದು ಯಾರು ಕೊಡಬೇಕು? ಅದರಪ್ಪ ಪರಮಾತ್ಮ ತಂದೆನೇ ಕೊಡಬೇಕು. ಸೆಕೆಂಡ್ನಾಗ ಹಾರೋದು, ಅದಕ್ಕೆ ಅತಿ ಸಹಜ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಭಲೆ ಚಿತ್ರವನ್ನು ಇಟ್ಟುಕೊಳ್ಳಿ, ಆಗ ನೆನಪಿರುವುದು ನಾವು ಬ್ರಾಹ್ಮಣರಾಗಿದ್ದೇವೆ. ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳುತ್ತೇವೆ. ಬ್ರಾಹ್ಮಣರು ಎಂದಾದರೂ ತಮ್ಮ ಜಾತಿಯನ್ನು ಮರೆಯುತ್ತಾರೆಯೇ? ನೀವು ಶೂದ್ರರ ಸಂಘದಲ್ಲಿ ಬರುವುದರಿಂದ ಬ್ರಾಹ್ಮಣತನವನ್ನು ಮರೆತು ಹೋಗುತ್ತೀರಿ. ಅಂದರೆ ಬಾಬಾ ಏನಂತಾರೆ ನೋಡ್ರಿ, ಲೌಕಿಕ ಬ್ರಾಹ್ಮಣರು ಇವಾಗ್ಯೂ ಎಲ್ಲಿ ಯಾರ ಕೈಯಾಗ ಒಂದು ಲೋಟ ನೀರು ಕುಡಿಯಲ್ಲ, ಎಷ್ಟು ಕಟ್ಟುನಿಟ್ಟಿರ್ತಾರೆ ನೋಡ್ರಿ. ನಾವು ಸ್ವಯಂ ತಂದೆ, ಭಗವಂತ ತಂದೆ ಎಷ್ಟು ಜ್ಞಾನ, ಎಷ್ಟು ಪಾಲನೆ ಕೊಡ್ತಿದ್ರು ಕೂಡ ಸರಿಯಾಗಿ ಶ್ರೀಮತದಂತೆ ನಡೆಯಲ್ಲ. ಅದಕ್ಕೆ ನೀವು ಶೂದ್ರರ ಸಂಘದಲ್ಲಿ ಬಂದು ಬ್ರಾಹ್ಮಣತನನೇ ಮರಿತೀರಿ ಅಂತಾರೆ ಬಾಬಾ. ಬ್ರಾಹ್ಮಣರಂತೂ ದೇವತೆಗಳಿಗಿಂತಲೂ ಶ್ರೇಷ್ಠರಾಗಿದ್ದಾರೆ. ಏಕೆಂದರೆ ನೀವು ಬ್ರಾಹ್ಮಣರಿಗೆ ಜ್ಞಾನಪೂರ್ಣರಾಗಿದ್ದೀರಿ ಎಂದು ಹೇಳಲಾಗುತ್ತದೆ. ಭಗವಂತನಿಗೆ ಸರ್ವಜ್ಞನೆಂದು ಹೇಳುತ್ತಾರೆ. ಅದರ ಅರ್ಥವನ್ನು ತಿಳಿದುಕೊಂಡಿಲ್ಲ. ಅವರು ಎಲ್ಲರ ಹೃದಯಗಳಲ್ಲಿ ಏನಿದೆ ಎಂಬುದನ್ನು ಕುಳಿತು ನೋಡುತ್ತಾರೆಂದಲ್ಲ. ಸರ್ವಜ್ಞನೆಂದರೆ ಅವರಿಗೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವಿದೆ. ಅವರು ಬೀಜರೂಪರಾಗಿದ್ದಾರೆ. ವೃಕ್ಷದ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿದ್ದಾರೆ. ಅಂದ ಮೇಲೆ ಇಂತಹ ತಂದೆಯನ್ನು ಬಹಳ ನೆನಪು ಮಾಡಬೇಕಾಗಿದೆ. ಈ ಬ್ರಹ್ಮರವರ ಆತ್ಮವು ಸಹ ಆ ತಂದೆಯನ್ನು ನೆನಪು ಮಾಡುತ್ತದೆ. ತಂದೆಯು ತಿಳಿಸುತ್ತಾರೆ, ಈ ಬ್ರಹ್ಮನು ನನ್ನನ್ನು ನೆನಪು ಮಾಡುತ್ತಾರೆ. ಆದ್ದರಿಂದಲೇ ಈ ಪದವಿಯನ್ನು ಪಡೆಯುತ್ತಾರೆ. ನೀವು ನೆನಪು ಮಾಡುತ್ತೀರಿ, ಆಗಲೇ ಪದವಿಯನ್ನು ಪಡೆಯುತ್ತೀರಿ. ಮೊಟ್ಟ ಮೊದಲು ನೀವು ಅಶರೀರಿಯಾಗಿ ಬಂದಿದ್ದೀರಿ, ಮತ್ತೆ ಅಶರೀರಿಯಾಗಿ ಹಿಂತಿರುಗಿ ಹೋಗಬೇಕಾಗಿದೆ. ಮತ್ತೆಲ್ಲರೂ ನಿಮಗೆ ದುಃಖ ಕೊಡುವವರಾಗಿದ್ದಾರೆ. ಅವರನ್ನು ಏಕೆ ನೆನಪು ಮಾಡುತ್ತೀರಿ? ಯಾವಾಗ ನಾನು ನಿಮಗೆ ಸಿಕ್ಕಿದ್ದೇನೋ, ನಾನು ನಿಮ್ಮನ್ನು ಹೊಸ ಪ್ರಪಂಚದಲ್ಲಿ ಕರೆದುಕೊಂಡು ಹೋಗಲು ಬಂದಿದ್ದೇನೆ. ಅಲ್ಲಿ ಯಾವುದೇ ದುಃಖವಿರುವುದಿಲ್ಲ, ದೈವಿ ಸಂಬಂಧವಿರುತ್ತದೆ. ಇಲ್ಲಿ ಮೊಟ್ಟ ಮೊದಲು ಸ್ತ್ರೀ ಪುರುಷನ ಸಂಬಂಧದಲ್ಲಿ ದುಃಖವಾಗುತ್ತದೆ, ಏಕೆಂದರೆ ವಿಕಾರಿಗಳಾಗುತ್ತಾರೆ. ಈಗ ನಿಮ್ಮನ್ನು ಇಂತಹ ಪ್ರಪಂಚದ ಮಾಲೀಕರನ್ನಾಗಿ ಮಾಡುತ್ತೇನೆ, ಎಲ್ಲಿ ವಿಕಾರದ ಮಾತೇ ಇರುವುದಿಲ್ಲ. ಕಾಮ ಮಹಾಶತ್ರುವೆಂದು ಗಾಯನವಿದೆ. ಇದು ಆದಿ ಮಧ್ಯ ಅಂತ್ಯ ದುಃಖ ಕೊಡುತ್ತದೆ. ಕ್ರೋಧವು ಆದಿ ಮಧ್ಯ ಅಂತ್ಯ ದುಃಖವನ್ನು ಕೊಡುತ್ತದೆ ಎಂದು ಹೇಳುವುದಿಲ್ಲ. ಅಂದ ಮೇಲೆ ಮೊದಲು ಕಾಮವಿಕಾರವನ್ನು ಗೆಲ್ಲಬೇಕು. ಅದೇ ಆದಿ ಮಧ್ಯ ಅಂತ್ಯ ದುಃಖ ಕೊಡುತ್ತದೆ, ಪತಿತರನ್ನಾಗಿ ಮಾಡುತ್ತದೆ. ಯಾಕೆ ಬಾಬಾ ಕಾಮವಿಕಾರದ ಮೇಲೆ ಒತ್ತು ಕೊಟ್ಟು ಹೇಳ್ತಾರೆ? ಯಾವಾಗ ಆತ್ಮ ಕಾಮವಿಕಾರಕ್ಕೆ ವಶ ಆಗ್ತೈತೋ ಬುದ್ಧಿ ಏನಾಗ್ತೈತೆ? ಕಲ್ಲಾಗ್ತೈತೆ. ನಾನು ಪಾಪ ಮಾಡ್ತೀನನ್ನೋ ಅರಿವು ಕೂಡ ಇಲ್ದಂಗೆ ಆಗ್ಬಿಡ್ತೈತೆ. ಅದಕ್ಕೆ ಅದ್ರ ಮೇಲೆ ವಿಜಯ ಪಡೀರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ನಿಮಗೆ ತಿಳಿದಿದೆ, ನಾವು ಸ್ವರ್ಗದ ದೇವಿ ದೇವತೆಗಳಾಗುತ್ತಿದ್ದೇವೆ. ಎಲ್ಲಿಯವರೆಗೆ ಈ ನಿಶ್ಚಯವಿಲ್ಲವೋ ಅಲ್ಲಿಯವರೆಗೆ ಏನನ್ನೂ ಪಡೆಯಲು ಸಾಧ್ಯವಿಲ್ಲ. ತಂದೆ ತಿಳಿಸುತ್ತಾರೆ, ಮಕ್ಕಳೇ, ಮನಸ್ಸ ವಾಚ ಕರ್ಮಣ ಅಕ್ಯುರೇಟ್ ಆಗಿ ಇರಬೇಕಾಗಿದೆ. ಪರಿಶ್ರಮವಿದೆ. ಏನು ಹೇಳಿದರು ಬಾಬಾ? ಮನಸ್ಸ ವಾಚ ಕರ್ಮಣ ಅಕ್ಯುರೇಟ್ ಅಂದ್ರೇನು? ಮನಸ್ಸಿನಲ್ಲಿ ನೆಗೆಟಿವ್ ಥಾಟ್ಸ್, ವೇಸ್ಟ್ ಥಾಟ್ಸ್ ಇರಬಾರ್ದು. ವಾಚ
ಇನ್ನೊಬ್ಬರಿಗೆ ದುಃಖ ಕೊಡುವಂಥ ಮಾತಿರಬಾರ್ದು. ಕರ್ಮಣ ಇನ್ನೊಬ್ಬರಿಗೆ ಸುಖ ಕೊಡುವಂಥ ಕರ್ಮನೇ ಇರಬೇಕು. ನಾವು ಸ್ವಲ್ಪ ಉಲ್ಟಾ ಆಯಿತು ಅಂದರೆ ಏನಾಗ್ತೈತೆ, ನಾವೇನು ಬಾಬಾ ನೆನಪು ಮಾಡಿ ಒಂದಿಷ್ಟು ಶಕ್ತಿ ತುಂಬ್ಕೊಂಡಿರ್ತೀವಲ್ಲ, ತುಂಬಿದ್ದೆಲ್ಲ ಸೋರಿ ಹೋಗ್ತೈತೆ. ಅದಕ್ಕೆ ಅಕ್ಯುರೇಟ್ ಆಗಿರ್ರಿ, ಅದ್ರಾಗೆ ಪರಿಶ್ರಮ ಅಂತ ಹೇಳ್ತಾರೆ ಬಾಬಾ. ಪ್ರಪಂಚದಲ್ಲಿ ಇದು ಯಾರಿಗೂ ಗೊತ್ತಿಲ್ಲ. ನೀವು ಭಾರತವನ್ನು ಸ್ವರ್ಗವನ್ನಾಗಿ ಮಾಡುತ್ತೀರಿ, ಮುಂದೆ ಹೋದಂತೆ ತಿಳಿದುಕೊಳ್ಳುವರು. ಒಂದು ದೇಶ, ಒಂದು ಭಾಷೆ, ಒಂದು ಧರ್ಮ, ಒಂದು ರಾಜ್ಯವು ಬೇಕೆಂದು ಬಯಸುತ್ತಾರೆ. ಅಂದಾಗ ನೀವಿದನ್ನು ತಿಳಿಸಬಹುದು. ಸತ್ಯಯುಗದಲ್ಲಿ ಇಂದಿಗೆ 5000 ವರ್ಷಗಳ ಮೊದಲು ಒಂದು ರಾಜ್ಯ, ಒಂದು ಧರ್ಮವಿತ್ತು. ಅದಕ್ಕೆ ಸ್ವರ್ಗವೆಂದು ಹೇಳಲಾಗುತ್ತದೆ. ರಾಮರಾಜ್ಯ ಮತ್ತು ರಾವಣ ರಾಜ್ಯವನ್ನು ಯಾರೂ ತಿಳಿದುಕೊಂಡಿಲ್ಲ. 100% ತುಚ್ಛ ಬುದ್ಧಿಯವರಿಂದ ನೀವೀಗ ಸ್ವಚ್ಛ ಬುದ್ಧಿಯವರಾಗುತ್ತೀರಿ. ನಂಬರ್ವಾರ್ ಪುರುಷಾರ್ಥದ ಅನುಸಾರ ತಂದೆಯು ಕುಳಿತು ಓದಿಸುತ್ತಾರೆ. ಕೇವಲ ನೀವು ತಂದೆಯ ಮತದಂತೆ ನಡೆಯಿರಿ. ತಂದೆಯು ತಿಳಿಸುತ್ತಾರೆ, ಹಳೆಯ ಪ್ರಪಂಚದಲ್ಲಿರುತ್ತಾ ಕಮಲ ಪುಷ್ಪ ಸಮಾನ ಪವಿತ್ರರಾಗಿರಿ. ನನ್ನನ್ನು ನೆನಪು ಮಾಡುತ್ತಾ ಇರಿ. ತಂದೆಯು ಆತ್ಮಗಳಿಗೆ ತಿಳಿಸುತ್ತಾರೆ, ನಾನು ಈ ಕರ್ಮೇಂದ್ರಿಯಗಳ ಮೂಲಕ ಆತ್ಮರಿಗೆ ಓದಿಸಲು ಬಂದಿದ್ದೇನೆ. ನೀವು ಆತ್ಮರು ಸಹ ಕರ್ಮೇಂದ್ರಿಯಗಳ ಮೂಲಕ ಕೇಳಿಸಿಕೊಳ್ಳುತ್ತೀರಿ. ನೀವು ಮಕ್ಕಳು ಆತ್ಮಾಭಿಮಾನಿಯಾಗಬೇಕಾಗಿದೆ. ಇದಂತೂ ಹಳೆಯ ಚೀಚಿ ಶರೀರವಾಗಿದೆ. ನೀವು ಬ್ರಾಹ್ಮಣರು ಪೂಜೆಗೆ ಯೋಗ್ಯರಲ್ಲ, ನೀವು ಗಾಯನಕ್ಕೆ ಯೋಗ್ಯರಾಗಿದ್ದೀರಿ. ದೇವತೆಗಳು ಪೂಜೆಗೆ ಯೋಗ್ಯರಾಗಿದ್ದಾರೆ. ನೀವು ಶ್ರೀಮತದಂತೆ ವಿಶ್ವವನ್ನು ಪವಿತ್ರ ಸ್ವರ್ಗವನ್ನಾಗಿ ಮಾಡುತ್ತೀರಿ. ಆದ್ದರಿಂದ ನಿಮ್ಮದು ಗಾಯನವಿದೆ. ನಿಮಗೆ ಪೂಜೆಯಾಗುವುದಿಲ್ಲ. ಯಾಕೆ ಆಗಲ್ಲ ಪೂಜೆ? ಆತ್ಮ ಮತ್ತು ಶರೀರ ಎರಡೂ ಪವಿತ್ರವಾಗಿದ್ದಾಗ ಪೂಜೆ ಆಗ್ತೈತೆ. ಅಂದರೆ ಪವಿತ್ರತೆಯಿಂದ ಜನ್ಮ ತಗೊಂಡಾಗ ಪೂಜೆಗೆ ಯೋಗ್ಯರಾಗ್ತಾರೆ. ಬಾಬಾ ಏನು ಹೇಳ್ತಾ ಇದ್ದಾರೆ, ಈಗ ತಂದೆಯು ನಿಮ್ಮನ್ನು ಶೂದ್ರರಿಂದ ಬ್ರಾಹ್ಮಣರನ್ನಾಗಿ ಮಾಡುತ್ತಾರೆ. ಜಗದಂಬ ಮತ್ತು ಬ್ರಹ್ಮ ಮೊದಲಾದವರ ಮಂದಿರಗಳನ್ನು ಕಟ್ಟಿಸುತ್ತಾರೆ. ಆದರೆ ಇವರು ಯಾರೆಂಬುದು ತಿಳಿದಿಲ್ಲ. ಜಗತ್ಪಿತನು ಬ್ರಹ್ಮನಾದರಲ್ಲವೇ, ಅವರಿಗೆ ದೇವತೆ ಎಂದು ಹೇಳುವುದಿಲ್ಲ. ದೇವತೆಗಳ ಆತ್ಮ ಮತ್ತು ಶರೀರ ಎರಡೂ ಪವಿತ್ರವಾಗಿದೆ. ಈಗ ನಿಮ್ಮ ಆತ್ಮವು ಪವಿತ್ರವಾಗಿ ಬಿಡುತ್ತದೆ. ಪವಿತ್ರ ಶರೀರವಿಲ್ಲ. ನೀವೀಗ ಈಶ್ವರನ ಮತದಂತೆ ಭಾರತವನ್ನು ಸ್ವರ್ಗವನ್ನಾಗಿ ಮಾಡುತ್ತಿದ್ದೀರಿ. ನೀವು ಸ್ವರ್ಗಕ್ಕೆ ಯೋಗ್ಯರಾಗುತ್ತಿದ್ದೀರಿ. ಖಂಡಿತವಾಗಿ ಸತೋಪ್ರಧಾನರಾಗಬೇಕಾಗಿದೆ. ಕೇವಲ ನೀವು ಬ್ರಾಹ್ಮಣರಿಗೆ ತಂದೆಯು ಓದಿಸುತ್ತಾರೆ. ಬ್ರಾಹ್ಮಣರ ವೃಕ್ಷವು ವೃದ್ಧಿಯಾಗುತ್ತಾ ಇರುವುದು. ಬ್ರಾಹ್ಮಣರು ಯಾರು ಪಕ್ಕ ಆಗಿಬಿಡುವರೋ ಅವರೇ ಹೋಗಿ ಮತ್ತೆ ದೇವತೆಗಳಾಗುವರು. ಇದು ಹೊಸ ವೃಕ್ಷವಾಗಿದೆ. ಮಾಯೆಯ ಬಿರುಗಾಳಿಗಳು ಬರುತ್ತವೆ. ಸತ್ಯಯುಗದಲ್ಲಿ ಯಾವುದೇ ಬಿರುಗಾಳಿ ಬರುವುದಿಲ್ಲ. ಇಲ್ಲಿ ಮಾಯೆಯು ತಂದೆಯ ನೆನಪಿನಲ್ಲಿರಲು ಬಿಡುವುದಿಲ್ಲ. ನಾವು ತಂದೆಯ ನೆನಪಿನಲ್ಲಿರಬೇಕು. ತಮೋಪ್ರಧಾನರಿಂದ ಸತೋಪ್ರಧಾನರಾಗಬೇಕೆಂದು ಬಯಸುತ್ತೀರಿ. ಎಲ್ಲವೂ ನೆನಪಿನ ಮೇಲೆ ಆಧಾರಿತವಾಗಿದೆ. ಭಾರತದ ಪ್ರಾಚೀನ ಯೋಗವು ಪ್ರಸಿದ್ಧವಾಗಿದೆ. ಪ್ರಾಚೀನ ಯೋಗವನ್ನು ಯಾರಾದರೂ ಬಂದು ಕಲಿಸಲಿ ಎಂದು ವಿದೇಶದವರು ಬಯಸುತ್ತಾರೆ. ಈಗ ಯೋಗವು 2 ಪ್ರಕಾರದ್ದಾಗಿದೆ. ಒಬ್ಬರು ಹಠಯೋಗಿಗಳು, ಇನ್ನೊಬ್ಬರು ರಾಜಯೋಗಿಗಳು. ನೀವು ರಾಜಯೋಗಿಗಳಾಗಿದ್ದೀರಿ. ಇಲ್ಲಿ ಬಾಬಾ ಏನಂತಾರೆ, ಹಠಯೋಗಿಗಳು ಯಾರು? ಅವ್ರೇನು ಮಾಡ್ತಾರೆ, ಆ ಕರ್ಮೇಂದ್ರಿಯಗಳನ್ನ, ಜ್ಞಾನೇಂದ್ರಿಯ, ಮನಸ್ಸು, ಬುದ್ಧಿ ಇವುಗಳನ್ನ ನಿಯಂತ್ರಣದಲ್ಲಿಟ್ಕೊಳ್ಳೋಕ್ಕೆ ಗಂಟೆಗಟ್ಟಲೆ ತಪಸ್ಸು ಹಠದಿಂದ ಕುಂದಿರ್ತಾರೆ. ಗಂಟೆಗಟ್ಟಲೆ, ದಿನಗಟ್ಟಲೆ. ನಾಗಸಾಧುಗಳಾದರೆ ದಿನಗಟ್ಟಲೆ ನಿಂದಿರ್ತಾರಂತೆ. ಆದರೆ ನಾವು ಏನು ಕಷ್ಟ ಇಲ್ಲ. ಯಾಕೆ? ತಂದೆ ಡೈರೆಕ್ಟ್ ಕನೆಕ್ಷನ್ ಐತೆ. ಬಾಬನ ಶಕ್ತಿ ನಮಗೆ ಸುರಿತಾ ಇರ್ತತ್ತಲ್ಲ. ನಮಗೆ ಸಂತೆಗಿದ್ರೂ ಕೂಡ ಪರಂಧಾಮುಖ ಬುದ್ಧಿ ಬಾಬನ ಜೊತೆಗೆ ಕನೆಕ್ಟ್ ಆಗ್ತೈತೆ ಬುದ್ಧಿ. ಅದಕ್ಕೆ ನಾವು ರಾಜಯೋಗಿಗಳು. ಯಾವುದೇ ಪರಿಶ್ರಮ ಇಲ್ಲದೆ ಕರ್ಮೇಂದ್ರಿಯಗಳ ಮೇಲೆ ನಿಯಂತ್ರಣ ಶಕ್ತಿಯನ್ನು ಪಡೆದಿದ್ದೀವಿ. ಬಾಬಾ ಇಲ್ಲೇನು ಹೇಳ್ತಾ ಇದ್ದಾರೆ, ಈಗ ಇದು ಪ್ರಾಚೀನ ರಾಜಯೋಗವಾಗಿದೆ. ನೀವು ರಾಜಯೋಗಿಗಳಾಗಿದ್ದೀರಿ. ಅದನ್ನು ತಂದೆಯೇ ಕಲಿಸುತ್ತಾರೆ. ಕೇವಲ ಗೀತೆಯಲ್ಲಿ ನನ್ನ ಬದಲು ಕೃಷ್ಣನ ಹೆಸರನ್ನು ಹಾಕಿದ್ದಾರೆ. ಎಷ್ಟೊಂದು ಅಂತರವಾಗಿ ಬಿಟ್ಟಿದೆ. ಶಿವ ಜಯಂತಿ ಆದ ಮೇಲೆ ನಿಮ್ಮ ವೈಕುಂಠದ ಜಯಂತಿಯೂ ಆಗುತ್ತದೆ. ಅದರಲ್ಲಿ ಶ್ರೀಕೃಷ್ಣನ ರಾಜ್ಯವಿರುವುದು ನಿಮಗೆ ತಿಳಿದಿದೆ. ಶಿವ ಜಯಂತಿ ಆದರೆ ಗೀತಾ ಜಯಂತಿಯೂ ಆಗುವುದು, ವೈಕುಂಠದ ಜಯಂತಿಯೂ ಆಗುವುದು. ಯಾಕೆ? ಶಿವ ಜಯಂತಿ ಆದಮೇಲೆ ಯಾಕೆ ಆಗ್ತದೆ? ಯಾವಾಗ ಶಿವಬಾಬಾ ಹೇಳ್ತಾರೋ ಆವಾಗ ಜ್ಞಾನ ತಿಳಿಸಿದರು, ಗೀತಾ ಜ್ಞಾನ. ಅದಕ್ಕೆ ಗೀತಾ ಜಯಂತಿ. ಆ ಜ್ಞಾನದಿಂದ ನಾವೇನಾದ್ವಿ?
ವೈಕುಂಠದ ಮಾಲೀಕರು. ಅದಕ್ಕೆ ವೈಕುಂಠ ಜಯಂತಿ. ವೈಕುಂಠದಲ್ಲಿ ನೀವು ಪವಿತ್ರರಾಗಿ ಬಿಡುತ್ತೀರಿ. ಕಲ್ಪದ ಮೊದಲಿನ ಥರ ಸ್ಥಾಪನೆ ಮಾಡುತ್ತೀರಿ. ಈಗ ತಂದೆ ತಿಳಿಸುತ್ತಾರೆ, ನನ್ನನ್ನು ನೆನಪು ಮಾಡಿ. ನೆನಪು ಮಾಡದಿದ್ದರೆ ಮಾಯೆಯು ಯಾವುದಾದರೊಂದು ವಿಕರ್ಮವನ್ನು ಮಾಡಿಸಿ ಬಿಡುತ್ತದೆ. ನೆನಪು ಮಾಡದಿದ್ದರೆ ಪೆಟ್ಟು ಬಿಡುತ್ತದೆ. ಅಂದರೆ ನಮಗೆ ಯೋಗ ಇಲ್ಲ ಅಂದರೆ ಏನು, ಪದೇ ಪದೇ ತಪ್ಪು ಮಾಡ್ತಿರ್ತೀವಿ. ಅಂದರೆ ಆ ಸಿರಿಗುಣಗಳಿಗೆ ವಶ ಆಗ್ತಿರ್ತೀವಿ. ಕ್ರೋಧ, ದ್ವೇಷ, ಸಿಡ್ಸಿಡಪ್ಪನ್ನು, ನೆಗೆಟಿವ್ ಮಾತುಗಳು, ವೇಸ್ಟ್ ಮಾತುಗಳು, ಬುದ್ಧಿ ಅಲ್ದಾಡ್ತಿರ್ತತೆ, ಪರಂಧಾಮಕ್ಕೆ ಹಾರಲ್ಲ. ಅದು ನೆನಪು ಮಾಡಿ, ಬಾಬಾ ನೆನಪು ಮಾಡಿ ಶಕ್ತಿ ತುಂಬ್ಕೊಂಡಿದ್ರಲ್ಲ, ಪರಂಧಾಮಕ್ಕೆ ಹಾರದು. ಅದಕ್ಕೆ ಬಾಬಾ ಏನಂತಾರೆ, ನೆನಪಿನಲ್ಲಿದ್ದರೆ ಪೆಟ್ಟು ಬೀಳುವುದಿಲ್ಲ. ಇದು ಮಲ್ಲ ಯುದ್ಧವಾಗಿದೆ. ನಿಮಗೆ ತಿಳಿದಿದೆ, ನಮ್ಮ ಶತ್ರು ಯಾವುದೇ ಮನುಷ್ಯನಲ್ಲ, ರಾವಣ ಶತ್ರುವಾಗಿದ್ದಾನೆ. ತಂದೆ ತಿಳಿಸುತ್ತಾರೆ, ಈ ಸಮಯದ ವಿವಾಹವು ನಷ್ಟವಾಗಿದೆ. ಒಬ್ಬರು ಇನ್ನೊಬ್ಬರನ್ನು ಪತಿತರನ್ನಾಗಿ ಮಾಡುತ್ತಾರೆ. ಈಗ ಪಾರಲೌಕಿಕ ತಂದೆಯು ಆದೇಶ ನೀಡಿದ್ದಾರೆ, ಮಕ್ಕಳೇ ಕಾಮಮಹಾಶತ್ರುವಾಗಿದೆ. ಇದರ ಮೇಲೆ ಜಯಗಳಿಸಿ ಮತ್ತು ಪವಿತ್ರತೆಯ ಪ್ರತಿಜ್ಞೆ ಮಾಡಿ. ಎಂದೂ ಪತಿತರಾಗಬೇಡಿ. ಯಾಕೆ ಬಾಬಾ ಭಾಳ ಒತ್ತು ಕೊಟ್ಟು ಹೇಳ್ತಾರೆ ಪವಿತ್ರತೆಗೆ ಅಂದರೆ, ನೋಡ್ರಿ, ನಮ್ಮ ಋಷಿಮುನಿಗಳು ನೋಡ್ರಿ, ಪತಂಜಲಿ ಮುನಿ ಅದೇನು ಯೋಗ ಕಂಡಿಡೋದಕ್ಕೆ ಕೋಟಿ ಕೋಟಿ ಆತ್ಮಗಳು ಸುಖ ಪಡಿತದೋ, ಆರೋಗ್ಯವಂತರಾಗಿದ್ದಾರೆ. ಮತ್ತು ಆಯುರ್ವೇದನ ಯಾರು ಕಂಡಿಡಿದ್ರು, ಯಾವ ಮುನಿ? ಅವರು ನೋಡ್ರಿ, ಅದರ ಆಯುರ್ವೇದದಿಂದ ಎಷ್ಟೆಲ್ಲ ಆತ್ಮಗಳು ಸುಖವಾಗಿದ್ದಾರೆ. ಅದು ಅವ್ರಿಗಷ್ಟು ಕಂಡಿಡಿಯೋಕ್ಕೆ ಕಾರಣ ಪವಿತ್ರತಾ ಶಕ್ತಿ. ಅವರು ಒಂದು ಮದುವೆ ಮಾಡ್ಕೊಂಡಿದ್ರು, 2 ಮಕ್ಕಳಿಗೆ ಜನ್ಮ ಕೊಟ್ಟು ಆ 2 ಮಕ್ಕಳಿಗೆ ಉದ್ಧಾರಕ್ಕೆ ಅವ್ರ ಜೀವನ ಮುಗ್ದೋಗ್ಬಿಡ್ತಿತ್ತು. ಆದರೆ ಅವರು ಪವಿತ್ರತೆಯಿಂದ ತಪಸ್ಸು ಮಾಡಿ ಇಡೀ ಭಾರತನ ಒಂದು ಧರ್ಮದಲ್ಲಿ ಶ್ರೇಷ್ಠ ಮಾರ್ಗದಲ್ಲಿ ನಡೆಸೋಕ್ಕೆ ನಿಮಿತ್ತ ಆದರು. ಅಂದರೆ ಪವಿತ್ರತೆ ಇದ್ದಾಗ ಅಷ್ಟು ಶಕ್ತಿ ಇರ್ತದೆ ಆತ್ಮಕ್ಕೆ. ಅಂಥದನ್ನು ಪಡೆದು ಎಲ್ಲರಿಂದ ಗೌರವವನ್ನು ಪಡೆಯುವಂಥರ ಆಗ್ರಿ, ವಿಶ್ವದಲ್ಲಿ ಅತಿ ಶ್ರೇಷ್ಠ ಮಕ್ಕಳಾಗ್ರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಬಾಬಾ ಹೇಳ್ತಾ ಇದ್ದಾರೆ, ಈಗ ಕಾಮವಿಕಾರವೇ ಆದಿ ಮಧ್ಯ ಅಂತ್ಯ ದುಃಖ ಕೊಡುತ್ತದೆ, ಪತಿತರನ್ನಾಗಿ ಮಾಡುತ್ತದೆ. ಪತಿತ ಶಬ್ದವು ವಿಕಾರಕ್ಕೆ ಸಲ್ಲುತ್ತದೆ. ಈ ಶತ್ರುವಿನ ಮೇಲೆ ಜಯಗಳಿಸಬೇಕಾಗಿದೆ. ನಿಮಗೆ ತಿಳಿದಿದೆ, ನಾವು ಸ್ವರ್ಗದ ದೇವಿ ದೇವತೆಗಳಾಗುತ್ತಿದ್ದೇವೆ. ಎಲ್ಲಿಯವರೆಗೆ ನಿಶ್ಚಯವಿಲ್ಲವೋ ಅಲ್ಲಿಯವರೆಗೆ ಏನನ್ನೂ ಪಡೆಯಲು ಸಾಧ್ಯವಿಲ್ಲ. ತಂದೆ ತಿಳಿಸುತ್ತಾರೆ, ಮಕ್ಕಳೇ, ಮನಸ್ಸ ವಾಚ ಕರ್ಮಣ ಅಕ್ಯುರೇಟ್ ಆಗಿರಬೇಕಾಗಿದೆ, ಪರಿಶ್ರಮವಿದೆ. ಬಾಬಾ ಏನು ಹೇಳ್ತಾ ಇದ್ದಾರೆ, ವಿಕಾರದ ಮೇಲೆ ಜಯಗಳಿಸಿ ಮತ್ತು ಪವಿತ್ರತೆಯ ಪ್ರತಿಜ್ಞೆ ಮಾಡಿ. ಯಾರೂ ಪತಿತರಾಗಬೇಡಿ. ಜನ್ಮ ಜನ್ಮಾಂತರ ಈ ವಿಕಾರದಿಂದಲೇ ನೀವು ಪತಿತರಾಗಿದ್ದೀರಿ. ಆದ್ದರಿಂದಲೇ ಕಾಮಮಹಾಶತ್ರುವೆಂದು ಹೇಳಲಾಗುತ್ತದೆ. ಪತಿತ ಪಾವನನೇ ಬನ್ನಿ ಎಂದು ಸಾಧು ಸಂತರೆಲ್ಲರೂ ಹೇಳುತ್ತಾರೆ. ಸತ್ಯಯುಗದಲ್ಲಿ ಯಾರೂ ಪತಿತರಿರುವುದಿಲ್ಲ. ತಂದೆಯು ಬಂದು ಜ್ಞಾನದಿಂದ ಸರ್ವರ ಸದ್ಗತಿ ಮಾಡುತ್ತಾರೆ. ಈಗ ಎಲ್ಲರೂ ದುರ್ಗತಿಯಲ್ಲಿದ್ದಾರೆ. ಜ್ಞಾನ ಕೊಡುವವರು ಯಾರೂ ಇಲ್ಲ. ಜ್ಞಾನ ಕೊಡುವವರು ಒಬ್ಬರೇ ಜ್ಞಾನಸಾಗರನಾಗಿದ್ದಾರೆ. ಜ್ಞಾನದಿಂದ ದಿನವಾಗುತ್ತದೆ, ದಿನವೂ ರಾಮನದಾಗಿದೆ, ರಾತ್ರಿಯೂ ರಾವಣನದಾಗಿದೆ. ಈ ಶಬ್ದಗಳ ಯಥಾರ್ಥ ಅರ್ಥವನ್ನು ನೀವು ಮಕ್ಕಳೇ ತಿಳಿದುಕೊಂಡಿದ್ದೀರಿ. ಕೇವಲ ಪುರುಷಾರ್ಥದಲ್ಲಿ ಬಲಹೀನತೆ ಇದೆ. ತಂದೆಯಂತೂ ಬಹಳ ಚೆನ್ನಾಗಿ ತಿಳಿಸುತ್ತಾರೆ. ಬಾಬಾ ಏನಂತಾರೆ, ಪುರುಷಾರ್ಥದಲ್ಲಿ ಬಲಹೀನತೆ. ಯಾಕೆ? ಮತ್ತು ಹೆಚ್ಚಿನ ಪುರುಷಾರ್ಥ ಇಲ್ದೇ ಆಗಾಗ ಮಾಯಿಗೆ ವಶ ಆಗ್ತೀರಿ ಮಕ್ಕಳು ಅಂತ ಹೇಳ್ತಾರೆ ಬಾಬಾ. ಈಗ ತಂದೆಯಂತೂ ಭಾಳ ಚೆನ್ನಾಗಿ ತಿಳಿಸುತ್ತಾರೆ, ನೀವೇ 84 ಜನ್ಮಗಳನ್ನು ಪೂರ್ಣ ಮಾಡಿದ್ದೀರಿ. ಈಗ ಪವಿತ್ರರಾಗಿ ಹಿಂತಿರುಗಿ ಹೋಗಬೇಕಾಗಿದೆ. ನಿಮಗಂತೂ ಶುದ್ಧ ಅಹಂಕಾರವಿರಬೇಕು. ನಾವಾತ್ಮರು ತಂದೆಯ ಮತದಂತೆ ಈ ಭಾರತವನ್ನು ಸ್ವರ್ಗವನ್ನಾಗಿ ಮಾಡುತ್ತಿದ್ದೇವೆ. ಯಾವ ಸ್ವರ್ಗದಲ್ಲಿ ಮತ್ತೆ ರಾಜ್ಯಭಾರ ಮಾಡುತ್ತೇವೆ. ಎಷ್ಟು ಪರಿಶ್ರಮ ಪಡುವಿರೋ ಅಷ್ಟು ಪದವಿಯನ್ನು ಪಡೆಯುತ್ತೀರಿ. ರಾಜರಾಣಿಯಾದರೂ ಆಗಿ, ಪ್ರಜೆಯಾದರೂ ಆಗಿ. ರಾಜರಾಣಿ ಹೇಗಾಗುತ್ತಾರೆ ಎಂಬುದನ್ನು ನೋಡುತ್ತಿದ್ದೀರಿ. ಫಾಲೋ ಫಾದರ್ ಎಂಬ ಗಾಯನವಿದೆ. ಅದು ಈಗಿನ ಮಾತಾಗಿದೆ. ಲೌಕಿಕ ಸಂಬಂಧಕ್ಕಾಗಿ ಈ ರೀತಿ ಹೇಳಲಾಗುವುದಿಲ್ಲ. ಈ ತಂದೆಯು ಮತ ಕೊಡುತ್ತಾರೆ, ನಮ್ಮನ್ನೊಬ್ಬನನ್ನೇ ನೆನಪು ಮಾಡಿದರೆ ನಿಮ್ಮ ವಿಕರ್ಮಗಳು ವಿನಾಶವಾಗುವು. ನೀವು ತಿಳಿದುಕೊಂಡಿದ್ದೀರಿ, ನಾವೀಗ ಶ್ರೀಮತದಂತೆ ನಡೆಯುತ್ತೇವೆ, ಅನೇಕರ ಸೇವೆ ಮಾಡುತ್ತೇವೆ. ಮಕ್ಕಳು ತಂದೆಯ ಬಳಿ ಬಂದಾಗ ಶಿವ ತಂದೆಯು
ಜ್ಞಾನದಿಂದ ಖುಷಿಪಡಿಸುತ್ತಾರೆ. ಅದನ್ನು ಬ್ರಹ್ಮ ಕಲಿಯುತ್ತಾರಲ್ಲವೇ? ಶಿವತಂದೆಯು ತಿಳಿಸುತ್ತಾರೆ, ನಾನು ಮುಂಜಾನೆ ಬರುತ್ತೇನೆ. ನಂತರ ಯಾರೇ ಮಿಲನ ಮಾಡಲು ಬಂದರೂ ಸಹ ಇವರು ತಿಳಿಸಿಕೊಡುವುದಿಲ್ಲವೇ? ಬಾಬಾ ತಾವು ಬಂದು ತಿಳಿಸಿ, ನಾನು ತಿಳಿಸುವುದಿಲ್ಲವೆಂದು ಹೇಳುತ್ತಾರೆ. ಇವು ಬಹಳ ಗುಪ್ತಗುಹ್ಯ ಮಾತುಗಳಾಗಿವೆ. ನಾನಂತೂ ಎಲ್ಲರಿಗಿಂತ ಚೆನ್ನಾಗಿ ತಿಳಿಸಿಕೊಡುತ್ತೇನೆ. ಅಂದ ಮೇಲೆ ಶಿವತಂದೆಯೇ ತಿಳಿಸುತ್ತಾರೆ, ಇವರು ತಿಳಿಸುವುದಿಲ್ಲವೆಂದು ನೀವು ಏಕೆ ತಿಳಿದುಕೊಳ್ಳುತ್ತೀರಿ? ಇದು ಸಹ ನಿಮಗೆ ತಿಳಿದಿದೆ. ಕಲ್ಪದ ಮೊದಲು ಸಹ ಇವರು ತಿಳಿಸಿದ್ದಾರೆ. ಆದ್ದರಿಂದಲೇ ಈ ಪದವಿಯನ್ನು ಪಡೆದಿದ್ದಾರೆ. ಮಮ್ಮಾರವರು ಸಹ ತಿಳಿಸುತ್ತಿದ್ದಾರಲ್ಲವೇ? ಅವರು ಸಹ ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ. ಬಾಬಾ ಏನು ಹೇಳ್ತಾ ಇದ್ದಾರೆ, ಇದು ಬ್ರಹ್ಮ ತಂದೆ ಇದ್ದಾಗ ನುಡಿಸಿದ ಮುರಳಿ ಅಲ್ಲ. ಶಿವಬಾಬನೇ ತಿಳಿಸ್ಬೇಕು ಜ್ಞಾನ ಅಂತ ಮಕ್ಕಳು ಬಯಸ್ತಿದ್ರಲ್ಲ. ಈಗ ಬ್ರಹ್ಮ ತಂದೆನೂ ತಿಳ್ಸಕ್ಕೆ ಬರುತ್ತಲ್ಲ. ಅವರಾದರೂ ಏನು ತಿಳಿಸ್ತಾರೆ? ಶಿವಬಾಬಾ ಹೇಳಿದ್ದನ್ನೇ ಅವರು ತಿಳಿಸ್ತಾರೆ. ಮಮ್ಮ ಆದರೂ ಅಷ್ಟೇ, ಅವರಿಗೂ ಬರುತ್ತಲ್ಲ ತಿಳ್ಸಕ್ಕೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಮಮ್ಮ ಬಾಬಾರವರನ್ನು ಸೂಕ್ಷ್ಮ ವತನದಲ್ಲಿ ತೋರಿಸುತ್ತಾರೆ ಅಂದಾಗ ಮಕ್ಕಳು ಫಾಲೋ ಫಾದರ್ ಮಾಡಬೇಕಾಗಿದೆ. ಬಡವರೇ ಸಮರ್ಪಣೆಯಾಗುತ್ತಾರೆ, ಸೌಕಾರರು ಆಗಲು ಸಾಧ್ಯವಿಲ್ಲ. ಬಾಬಾ ಇದೆಲ್ಲವೂ ತಮ್ಮದೆಂದು ಬಡವರೇ ಹೇಳುತ್ತಾರೆ. ಶಿವತಂದೆಯಂತೂ ದಾತನಾಗಿದ್ದಾರೆ, ಅವರೆಂದೂ ತಿಳಿದುಕೊಳ್ಳುವುದಿಲ್ಲ. ಯಾಕಂದರೆ ಅಜ್ಞಾನದಾಗಿದ್ದವ್ರು ತಿಳ್ಕೊಳ್ತಾರೆ. ಬಾಬಾ ಸದಾ ಜ್ಞಾನ ಸಾಗರ. ಮತ್ತು ಹೊಸ್ದಾಗಿ ತಿಳ್ಕೊಂಬೋದೇನಾಯ್ತು ಅವ್ರದ್ದು? ನಾವು ತಿಳ್ಕೊಬೇಕು. ಮಕ್ಕಳಿಗೆ ಹೇಳುತ್ತಾರೆ, ಇದೆಲ್ಲವೂ ನಿಮ್ಮದಾಗಿದೆ. ಇದು ನನಗಾಗಿ ಮಹಲುಗಳನ್ನು ಕಟ್ಟುವುದಿಲ್ಲ. ಇಲ್ಲಿಯೇ ಆಗಲಿ ಸತ್ಯುಗದಲ್ಲೇ ಆಗಲಿ ಮಾಡಿಕೊಳ್ಳುವುದಿಲ್ಲ. ನಿಮ್ಮನ್ನೇ ಸ್ವರ್ಗದ ಮಾಲೀಕರನ್ನಾಗಿ ಮಾಡಿಕೊಳ್ಳುತ್ತೇನೆ. ಈಗ ಈ ಜ್ಞಾನರತ್ನಗಳಿಂದ ಜೋಳಿಗೆಯನ್ನು ತುಂಬಿಸಿಕೊಳ್ಳಬೇಕಾಗಿದೆ. ಮಂದಿರದಲ್ಲಿ ಹೋಗಿ ನನ್ನ ಜೋಳಿಗೆಯನ್ನು ತುಂಬಿಸಿ ಎಂದು ಕೇಳುತ್ತಾರೆ. ಆದರೆ ಯಾವ ಪ್ರಕಾರದ ಜೋಳಿಗೆ ಅಥವಾ ಯಾವುದರಿಂದ ಜೋಳಿಗೆಯನ್ನು ತುಂಬಿಸಬೇಕು? ಜೋಳಿಗೆ ತುಂಬುವವರಂತೂ ಲಕ್ಷ್ಮಿಯಾಗಿದ್ದಾಳೆ, ಹಣ ಕೊಡುತ್ತಾರೆ. ಶಿವನ ಬಳಿ ಹೋಗುವುದಿಲ್ಲ, ಶಂಕರನ ಬಳಿ ಹೋಗಿ ಹೇಳುತ್ತಾರೆ. ಶಿವಶಂಕರ ಒಂದೇ ಎಂದು ತಿಳಿಯುತ್ತಾರೆ. ಆದರೆ ಈ ರೀತಿ ಇಲ್ಲ. ತಂದೆಯು ಬಂದು ಸತ್ಯವನ್ನು ತಿಳಿಸುತ್ತಾರೆ. ತಂದೆಯೇ ದುಃಖ ಅರ್ಥ ಸುಖಕರ್ತನಾಗಿದ್ದಾರೆ. ಬಾಬಾ ಏನಂತಾರ, ಶಿವ ಅಂದಾಗ ಯಾರು ಪೂಜೆ ಮಾಡ್ತಾರೆ? ಕೊಳ್ಳಗ ಹಾವಕ್ಕೊಂಡಿರೋರನ್ನ. ಅವರು ಶಿವ ಅಲ್ಲ, ಶಂಕರ ದೇವತೆ ಅಂತ ಹೇಳ್ತಾರೆ ಬಾಬಾ. ನೀವು ಮಕ್ಕಳು ಗೃಹಸ್ಥ ವ್ಯವಹಾರದಲ್ಲಿಯೂ ಇರಬೇಕಾಗಿದೆ, ಉದ್ಯೋಗವನ್ನು ಮಾಡಬೇಕಾಗಿದೆ. ಪ್ರತಿಯೊಬ್ಬರೂ ತಮಗಾಗಿ ಸಲಹೆ ಕೇಳುತ್ತಾರೆ. ಬಾಬಾ ನಾವು ಈ ಮಾತಿನಲ್ಲಿ ಸುಳ್ಳು ಏಕೆ ಹೇಳಬೇಕಾಗುತ್ತದೆ ಎಂದು. ತಂದೆಯು ಪ್ರತಿಯೊಬ್ಬರ ನಾಡಿ ನೋಡಿ ಸಲಹೆ ಕೊಡುತ್ತಾರೆ. ಏಕೆಂದರೆ ತಂದೆ ತಿಳಿದುಕೊಳ್ಳುತ್ತಾರೆ, ಒಂದು ವೇಳೆ ನಾನು ಹೇಳಿ ಅದನ್ನು ಮಕ್ಕಳು ಮಾಡಲು ಆಗದಿದ್ದರೆ ಅಂಥ ಸಲಹೆಯನ್ನಾದರೂ ಏಕೆ ಕೊಡಬೇಕು? ಆದ್ದರಿಂದ ಅವರು ಮಾಡಲು ಸಾಧ್ಯವಾಗುವಂತೆ ನಾಡಿಯನ್ನು ನೋಡಿ ಸಲಹೆಯನ್ನು ಕೊಡಲಾಗುತ್ತದೆ. ನಾನು ಹೇಳಿ ಮಕ್ಕಳು ಮಾಡದಿದ್ದರೆ ಉಲ್ಲಂಘನೆ ಮಾಡುವವರ ಸಾಲಿನಲ್ಲಿ ಬಂದು ಬಿಡುವರು. ಪ್ರತಿಯೊಬ್ಬರದು ತಮ್ಮದೇ ಆದ ಲೆಕ್ಕಾಚಾರವಿದೆ. ಬಾಬಾ ಏನಂತಾರೆ, ನಾಡಿ ನೋಡ್ತೀನಿ, ಅವ್ರಿಗೆ ತಕ್ಕಂಗೆ ಹೇಳ್ತೀನಿ ಅಂತಾರೆ ಬಾಬಾ. ಅಂದ್ರೇನು? ಇವಾಗ ನಮ್ಮ ರಾಜ ಋಷಿ ಅಣ್ಣವ್ರದಾರ, ಅವರಿಗೆ ಬಾಬಾ ಏನು ಹೇಳಿದ್ರಂತೆ, ನೀನು ಜಾಬ್ ಬಿಡಬೇಡ, ಜಾಬ್ ಮಾಡ್ಕೊಂತಾನೆ ಯಜ್ಞದಲ್ಲಿ ಇರಬೇಕು ಅಂತ ಹೇಳಿದರು. ಮೃತ್ಯುಂಜಯ ಬಾಗೆ ಅವರು ಮಿಲ್ಟ್ರಿಯಲ್ಲಿದ್ದರಂತೆ, ನೀನು ಬಿಟ್ಟು ಬಂದುಬಿಡು ಅಂದ್ರಂತೆ. ಬಸವರಾಜಣ್ಣವ್ರಿಗೆ ಯಾಕೆ ಬಿಡಬೇಡ ಅಂದರು? ಎಷ್ಟೋ ಟೀಚರ್ಸ್ ಅಕ್ಕಂದ್ರಿಗೆಲ್ಲ ಧನ ಸೇವೆ ಮತ್ತು ಅಕ್ಕಂದ್ರನ್ನ ಎಲ್ಲನೂ ಕಳಿಸ್ತಿರ್ತಾರೆ ಸೇವೆ ಮೇಲೆ. ಅಲ್ಲಿ ಹೋದಾಗ ಧನ ಸೇವೆ ಇರಲ್ಲ. ಆವಾಗ ಅಣ್ಣವರೇ ಎಷ್ಟು ಅಕ್ಕಂದ್ರಿಗೆ ಸಹಾಯ ಮಾಡಿದ್ದಾರೆ. ಈ ಥರ ಅದಕ್ಕೆ ಅವರವರ ಅವಶ್ಯಕತೆ, ಅವರವ್ರ ಲೆಕ್ಕಾಚಾರದ ಮೇಲೆ ನಾನು ಸಲಹೆ ಕೊಡ್ತೀನಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಈಗ ಅವರ ಬಳಿ ಬರಬೇಕಾಗಿದೆ. ಸರ್ಜನ್ ಒಬ್ಬರೇ ಆಗಿದ್ದಾರೆ, ಅವರು ಪೂರ್ಣ ಸಲಹೆ ನೀಡುತ್ತಾರೆ. ಎಲ್ಲರನ್ನೂ ಕೇಳಬೇಕು. ಬಾಬಾ, ನಾವು ಈ ಪರಿಸ್ಥಿತಿಯಲ್ಲಿ ಹೇಗೆ ನಡೆಯಬೇಕು? ಈಗ ಏನು ಮಾಡುವುದು? ತಂದೆಯು ಸ್ವರ್ಗದಲ್ಲಂತೂ ಕರೆದುಕೊಂಡು ಹೋಗುತ್ತಾರೆ. ನಿಮಗೆ ತಿಳಿದಿದೆ, ನಾವು ಸ್ವರ್ಗವಾಸಿಗಳಾಗುವವರಾಗಿದ್ದೇವೆ. ಈಗ ಸಂಗಮವಾಸಿಗಳಾಗಿದ್ದೇವೆ. ನೀವೀಗ ನರಕದಲ್ಲಿಯೂ ಇಲ್ಲ, ಸ್ವರ್ಗದಲ್ಲಿಯೂ ಇಲ್ಲ. ಯಾರ್ಯಾರು ಬ್ರಾಹ್ಮಣರಾಗುವರೋ ಅವರ ಬುದ್ಧಿ ಹಾಗೂ ಈಗ ಚೀಚಿ ಪ್ರಪಂಚದಿಂದ ಬಿಚ್ಚಲ್ಪಟ್ಟಿದೆ. ನೀವು ಕಲಿಗೆ ಪ್ರಪಂಚದ ತೀರವನ್ನು ಬಿಟ್ಟುಬಿಟ್ಟಿದ್ದೀರಿ. ಕೆಲವು ಬ್ರಾಹ್ಮಣರು ನೆನಪಿನ ಯಾತ್ರೆಯಲ್ಲಿ ತೀಕ್ಷ್ಣವಾಗಿ ಹೋಗುತ್ತಾರೆ, ಕೆಲವರು ಕಡಿಮೆ. ಕೆಲವರಂತೂ ಕೈಯನ್ನು ಬಿಟ್ಟು ಬಿಡುತ್ತಾರೆ.
ಮತ್ತೆ ಕಲಿಯುಗದಲ್ಲಿ ಹೊರಟು ಹೋಗುತ್ತಾರೆ. ನಿಮಗೆ ತಿಳಿದಿದೆ, ಅಂಬಿಗನು ಈಗ ನಮ್ಮನ್ನು ಕರೆದುಕೊಂಡು ಹೋಗುತ್ತಿದ್ದಾರೆ. ಆ ಯಾತ್ರೆಯು ಅನೇಕ ಪ್ರಕಾರವಾಗಿದೆ, ಆದರೆ ನಿಮ್ಮದು ಒಂದೇ ಯಾತ್ರೆಯಾಗಿದೆ. ಇದು ಬಹಳ ಭಿನ್ನವಾದ ಯಾತ್ರೆಯಾಗಿದೆ. ಬಿರುಗಾಳಿಗಳು ಬರುತ್ತವೆ, ನೆನಪನ್ನು ತುಂಡರಿಸುತ್ತವೆ. ಈ ನೆನಪಿನ ಯಾತ್ರೆಯನ್ನು ಚೆನ್ನಾಗಿ ಪಕ್ಕಾ ಮಾಡಿಕೊಳ್ಳಿ, ಪರಿಶ್ರಮ ಪಡಿ. ನೀವು ಕರ್ಮಯೋಗಿಯಾಗಿದ್ದೀರಿ. ಎಷ್ಟು ಸಾಧ್ಯವೋ ಕೈ ಕೆಲಸ ಮಾಡುತ್ತಿರಲಿ, ಬುದ್ಧಿಯು ತಂದೆಯನ್ನು ನೆನಪು ಮಾಡುತ್ತಿರಲಿ. ಬಾಬಾ ಏನು ಹೇಳ್ತಾ ಇದ್ದಾರೆ, ಬಹಳ ಪರಿಶ್ರಮ ಪಡ್ರಿ ಅಂತಾರೆ. ಅಂದರೆ ಮಾಡಿದಂತೆಲ್ಲ ಅದು ಆತ್ಮಿಕ ಸ್ಥಿತಿ ಏರಬೇಕಲ್ಲ. 2500 ವರ್ಷ ದೇಹಾಭಿಮಾನದಲ್ಲಿದ್ದೀವಿ. ಆತ್ಮಿಕ ಸ್ಥಿತಿ ಹೆಚ್ಚಾದಂತೆಲ್ಲ ಬಾಬಂದು ಏಕರಸದಾಗ ಯೋಗ ಹಿಡಿತೈತೆ, ಪರಂಧಾಮಕ್ಕೆ ಹಾರ್ತತೆ. ಈ ದೇಹದಿಂದ ಡಿಟ್ಯಾಚ್ ಆಗ್ತತೆ, ದೇಹದ ಜಗತ್ತಿನಿಂದ. ಅದಕ್ಕೆ ಆ ಆತ್ಮಿಕ ಸ್ಥಿತಿ ಬರೋಕ್ಕೆ ಏನು ಮಾಡಬೇಕು, ಪರಿಶ್ರಮ ಪಡಬೇಕು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಈಗ ಅರ್ಧ ಕಲ್ಪ ನೀವು ಪ್ರಿಯತಮನನ್ನು ನೆನಪು ಮಾಡುತ್ತಾ ಬಂದಿದ್ದೀರಿ. ನೀವು ಕರ್ಮಯೋಗಿ ಆಗಿದ್ದೀರಿ. ಎಷ್ಟು ಸಾಧ್ಯವೋ ಕೈ ಕೆಲಸ ಮಾಡುತ್ತಿರಲಿ, ಬುದ್ಧಿಯು ತಂದೆಯನ್ನು ನೆನಪು ಮಾಡುತ್ತಾ ಇರಲಿ. ಬಾಬಾ, ಬಹಳ ದುಃಖವಿದೆ. ಈಗ ನಮ್ಮನ್ನು ಸುಖಧಾಮದ ಮಾಲೀಕರನ್ನಾಗಿ ಮಾಡಿ. ನೆನಪಿನ ಯಾತ್ರೆಯಲ್ಲಿದ್ದಾಗ ನಿಮ್ಮ ಪಾಪಗಳು ಸಮಾಪ್ತಿಯಾಗುತ್ತವೆ ಎಂದು ತಂದೆ ಹೇಳುತ್ತಾರೆ. ನೀವೇ ಸ್ವರ್ಗದ ಆಸ್ತಿಯನ್ನು ಪಡೆದಿದ್ರಿ, ಈಗ ಕಳೆದುಕೊಂಡಿದ್ದೀರಿ. ಭಾರತವು ಸ್ವರ್ಗವಾಗಿತ್ತು, ಆದ್ದರಿಂದಲೇ ಪ್ರಾಚೀನ ಭಾರತವೆಂದು ಹೇಳುತ್ತಾರೆ. ಈಗಂತೂ ಭಾರತವು ಎಷ್ಟೊಂದು ಬಡ ದೇಶವಾಗಿದೆ, ಆದ್ದರಿಂದ ಎಲ್ಲರೂ ಇದಕ್ಕೆ ಸಹಯೋಗ ನೀಡುತ್ತಾರೆ. ಅವರಂತೂ ತಿಳಿದುಕೊಳ್ಳುತ್ತಾರೆ, ನಮ್ಮ ಬಳಿ ಬಹಳ ದವಸ ಧಾನ್ಯಗಳಾಗಿ ಬಿಡುವುದು, ಎಲ್ಲಿಂದಲೂ ತರಿಸಬೇಕಾಗುವುದಿಲ್ಲ. ಆದರೆ ಇದಂತೂ ನೀವು ತಿಳಿದುಕೊಂಡಿದ್ದೀರಿ, ವಿನಾಶವಂತೂ ಸಮ್ಮುಖದಲ್ಲಿ ನಿಂತಿದೆ. ಯಾರು ಇದನ್ನು ಚೆನ್ನಾಗಿ ತಿಳಿದುಕೊಂಡಿದ್ದಾರೆಯೋ ಅವರಿಗೆ ಒಳಗೆ ಬಹಳ ಖುಷಿ ಇರಬೇಕು. ಏನು ವಿನಾಶ ಅಂದ್ರೆ ಖುಷಿ ಇರಬೇಕಂದ್ರು ಬಾಬಾ. ಯಾಕೆ? ಈ ಹಳೆಯ ಜಗತ್ತು ಬಿಟ್ಟು ಹೋಗ್ಬಿಡ್ತೀವಿ, ಆಮೇಲೆ ಆತ್ಮ ಸುಸ್ತಾಗ್ಬಿಟ್ಟತೆ ಈ ರಾವಣ ರಾಜ್ಯದಲ್ಲಿ ದುಃಖದಿಂದ. ಅದಕ್ಕೆ ರೆಸ್ಟ್ ಸಿಗ್ತತೆ. ಅಂದರೆ ನಮಗೇನಾಗಬೇಕು, ಈಗ ಖುಷಿ ಆಗಬೇಕಲ್ಲ. ಬಾಬಾ ಏನಂತಾರೆ, ಪ್ರದರ್ಶನಿಯಲ್ಲಿ ಎಷ್ಟೊಂದು ಮಂದಿ ಬರುತ್ತಾರೆ, ನೀವು ಸತ್ಯವನ್ನು ಹೇಳುತ್ತೀರಿ ಎಂದು ಹೇಳುತ್ತಾರೆ. ಆದರೆ ಇದನ್ನು ತಿಳಿದುಕೊಳ್ಳಬೇಕು, ನಾವು ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳಬೇಕಾಗಿದೆ. ಇದು ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದಿಲ್ಲ. ಇಲ್ಲಿಂದ ಹೊರಗೆ ಹೋದ ಕೂಡಲೇ ಸಮಾಪ್ತಿ. ನಿಮಗೆ ತಿಳಿದಿದೆ, ತಂದೆಯು ನಮ್ಮನ್ನು ಸ್ವರ್ಗದಲ್ಲಿ ಕರೆದುಕೊಂಡು ಹೋಗುತ್ತಾರೆ. ಅಲ್ಲಿ ಗರ್ಭ ಜೈಲಾಗಲಿ ಸ್ಥೂಲವಾದ ಜೈಲಾಗಲಿ ನಲ್ಲಾಗಲಿ ಸ್ವರ್ಗದಲ್ಲಿ ಹೋಗುವುದಿಲ್ಲ. ಬಾಬಾ ಏನಂತಾರೆ, ಗರ್ಭ ಜೈಲು ಕಲಿಯುಗದಾಗ. ಅಂದರೆ ಆತ್ಮಕ್ಕೆ ಹಿಂದಿನ ಜನ್ಮ ಏನು ಪಾಪ ಮಾಡಿತ್ತೋ ಎಲ್ಲವುದು ಸಾಕ್ಷಾತ್ಕಾರ ಆಗ್ತಿರ್ತತೆ. ಇಲ್ಲ ಭಗವಂತ ಇನ್ನೊಂದು ಸಲ ನಾನು ತಪ್ಪು ಮಾಡಲ್ಲ ಅಂತ ಕೂಗ್ತಿರ್ತತೆ ಆತ್ಮ. ಎಲ್ಲಿ? ಕಲಿಯುಗದ ಗರ್ಭದಲ್ಲಿ. ಆದರೆ ಸತ್ಯುಗದಲ್ಲಿ ಗರ್ಭ ಮಹಲ್ ಅಂತ ಹೇಳ್ತಾರೆ ಬಾಬಾ. ಈಗ ಜೈಲಿನ ಯಾತ್ರೆಯು ಸಹ ಎಷ್ಟೊಂದು ಸಹಜವಾಗಿ ಬಿಟ್ಟಿದೆ. ಅಂದರೆ ಇವಾಗ ಜೈಲಿಂದ ಬಂದವರಿಗೂ ಆ ಹೂವಿನ ಹಾರಕ್ಕೆ ಮೆರವಣಿಗೆ ಕರ್ಕೊಂಬರ್ತಾರೆ. ಅದು ಕೂಡ ಸಹಜ ಆಗಿಬಿಟ್ಟತೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಸತ್ಯಯುಗದಲ್ಲಿ ಎಂದೂ ಜೈಲಿನ ಮುಖವನ್ನು ನೋಡುವುದಕ್ಕೂ ಸಿಗುವುದಿಲ್ಲ. 2 ಜೈಲುಗಳಿರುವುದಿಲ್ಲ. ಇಲ್ಲಿ ಇದೆಲ್ಲವೂ ಮಾಯ ಆಡಂಬರವಾಗಿದೆ. ದೊಡ್ಡವರನ್ನು ಹೇಗೆ ಸಮಾಪ್ತಿ ಮಾಡಿಬಿಡುತ್ತಾರೆ. ಇಂದು ಬಹಳ ಮರ್ಯಾದೆ ಕೊಡುತ್ತಿದ್ದಾರೆ, ನಾಳೆ ಮರ್ಯಾದೆಯೇ ಸಮಾಪ್ತಿ. ಇಂದು ಪ್ರತಿಯೊಂದು ಮಾತು ಬಹಳ ಶೀಘ್ರವಾಗಿ ಆಗುತ್ತದೆ, ಮೃತ್ಯುವು ಆಕಸ್ಮಿಕವಾಗಿ ಆಗುತ್ತಿರುತ್ತದೆ. ಸತ್ಯುಗದಲ್ಲಿ ಇಂತಹ ಯಾವುದೇ ಉಪದ್ರವಗಳಾಗುವುದಿಲ್ಲ. ಮುಂದೆ ಹೋದಂತೆ ನೋಡುವಿರಿ ಏನಾಗುತ್ತದೆ ಎಂದು. ಬಹಳ ಭಯಂಕರವಾದ ದೃಶ್ಯಗಳಿರುವುದು. ನೀವು ಮಕ್ಕಳು ಸಾಕ್ಷಾತ್ಕಾರಗಳನ್ನು ಮಾಡಿದ್ದೀರಿ. ಮಕ್ಕಳಿಗಾಗಿ ಮುಖ್ಯವಾದದ್ದು ನೆನಪಿನ ಯಾತ್ರೆಯಾಗಿದೆ. ಒಳ್ಳೆಯದು. ಮಧುರಾತಿ ಮಧುರ ಆಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ತಂದೆಯಿಂದ ಆತ್ಮಿಕ ಮಕ್ಕಳಿಗೆ ನಮಸ್ತೆ. ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆ ತಾಯಿಗೆ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ಮನಸ ವಾಚ ಕರ್ಮಣ ಬಹಳ ಅಕ್ಯುರೇಟ್ ಆಗಿರಬೇಕಾಗಿದೆ. ಬ್ರಾಹ್ಮಣರಾಗಿ ಯಾವುದೇ ಶೂದ್ರರ ಕರ್ಮವನ್ನು ಮಾಡಬಾರದು. ಏನು ಹೇಳಿದರು ಬಾಬಾ? ಶೂದ್ರರ ಕರ್ಮ ಮಾಡಬೇಡ್ರಿ ಅಂದರು. ಅಂದರೆ ಇವಾಗೇನು ಸಂಗಮ ಯುಗದಾಗ ಅಸುರಿ ಸಂಸ್ಕಾರ ಮಾಡ್ಕೊಂತು ವಿಕರ್ಮ ಮಾಡಿ ಅದು ಮತ್ತೆ ಜನ್ಮ ನಮಗೆ ದುಃಖ ಕೊಡ್ತದೆ. ಅದಕ್ಕೆ
ದುಃಖ ಸಿಗುವಂಥ ವಿಕರ್ಮನ ಮಾಡಬಾಡ್ರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ತಂದೆಯಿಂದ ಯಾವ ಸಲಹೆ ಸಿಗುತ್ತದೆಯೋ ಅದರಂತೆಯೇ ಸಂಪೂರ್ಣ ನಡೆದು ಆಜ್ಞಾಕಾರಿಗಳಾಗಬೇಕಾಗಿದೆ. ಕರ್ಮಯೋಗಿಯಾಗಿ ಪ್ರತಿ ಕಾರ್ಯ ಮಾಡಬೇಕಾಗಿದೆ. ಜ್ಞಾನರತ್ನಗಳಿಂದ ಸರ್ವರ ಜೋಳಿಗೆಯನ್ನು ತುಂಬಬೇಕಾಗಿದೆ. ಏನು ಹೇಳಿದರು ಬಾಬಾ? ಸರ್ವರ ಜೋಳಿಗೆ ತುಂಬ್ರಿ ಅಂದರು. ಅದರಿಂದ ಏನು ಉಪಯೋಗ? ಒಂದು, ನಾವು ಕೇಳುವಾಗ ಎಷ್ಟು ನಮ್ಮ ಬುದ್ಧಿಯಲ್ಲಿ ಹೋಗ್ತೈತೋ ಗೊತ್ತಿಲ್ಲ, ಬಟ್ ಹೇಳುವಾಗ ಪ್ರತಿಯೊಂದು ವಾಕ್ಯ ಬುದ್ಧಿಯಲ್ಲಿ ಹೋಗಿನೇ ಮುಖದಿಂದ ಬರೋದು. ಅದಕ್ಕೆ ಇಲ್ಲಿ ನಾವು ಹೇಳೋದ್ರಿಂದ ಮೊದಲು ಸೇವೆಯಲ್ಲಿ ಏನು ಅಂದರೆ ಅಲ್ಲಿ ಮೊದಲು ನಮ್ಮದು ಏರುವ ಕಲೆಯಲ್ಲಿ ಬರ್ತಾ ಹೋಗ್ತತೆ. ಅದಕ್ಕೆ ಇನ್ನೊಬ್ಬರ ಜೋಳಿಗೆನ ತುಂಬ್ರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಇನ್ನೊಂದೇನು ಅಂದರೆ ಅಲ್ಲಿ ಸೇವೆಯಿಂದ ಅವರ ಆಶೀರ್ವಾದಗಳು ಸಿಗ್ತವೆ. ಆಶೀರ್ವಾದದಿಂದ ನಮ್ಮ ಪುರುಷಾರ್ಥ ಏರುವ ಕಲೆಯಲ್ಲಿ ಬರುತ್ತೆ. ಹೇಗೆ ಅಂತಂದರೆ, ಈಗ ನೋಡ್ರಿ, ನಾವು ಬಾಬಾ ನೆನಪಿನಿಂದ ನೆನಪು ಅಂತನಲ್ಲ ಬಾಬಾ, ನೀವು ನನ್ನ ನೆನಪು ಮಾಡಿರಿ ಅಂದರೆ ನಾನು ನಿಮ್ಮನ್ನು ನೆನಪು ಮಾಡ್ತಿರ್ತೀನಿ ಅಂತಾರೆ. ಬಾಬಾ ನಮ್ಮನ್ನು ನೆನಪು ಮಾಡಿದಾಗ ಬಾಬಾನ ಶಕ್ತಿ ಎಲ್ಲ ನಮ್ಮ ಆತ್ಮದ ಬರ್ತಾ ಇರ್ತೈತಲ್ಲ. ಅದರಂಗೆ ನಾವು ಸೇವೆ ಮಾಡೋಕ್ಕೆ ಹೋದಾಗ ಆತ್ಮಗಳು ನಮ್ಮನ್ನು ನೋಡ್ತಾ ಇರ್ತಾವಲ್ಲ, ಅವರೆಲ್ಲ ಅವ್ರೇನು ತಪಸ್ಸು ಮಾಡಿರ್ತಾರೋ ಅವ್ರ ಶಕ್ತಿ ಎಲ್ಲ ನಮ್ಮ ಆತ್ಮದಾಗ ಟ್ರಾನ್ಸ್ಫರ್ ಆಗ್ತಿರ್ತತೆ. ಅವರ ಆಶೀರ್ವಾದ, ಅವ್ರ ಶಕ್ತಿ, ಸೇವೆಯಿಂದ ಬಾಬನ ಆಶೀರ್ವಾದ, ಬಾಬನ ಸಹಯೋಗ, ಬಾಬನ ಶಕ್ತಿ, ಇನ್ನು ಎಂಥ ಪದವಿ ಪಡಿಬಲ್ವಿ ನಾವು. ಇದೆಲ್ಲ ಬುದ್ಧಿಯಲ್ಲಿ ಬರಬೇಕು. ವರದಾನ: ಡಬಲ್ ಲೈಟ್ ಆಗಿದ್ದು ಕರ್ಮಾತೀತ ಸ್ಥಿತಿಯ ಅನುಭವ ಮಾಡುವಂಥ ಕರ್ಮಯೋಗಿ ಭವ. ಏನು ಹೇಳಿದರು ಬಾಬಾ? ಕರ್ಮಾತೀತ ಸ್ಥಿತಿ ಅಂದರೆ ಕರ್ಮಕ್ಕೆ 63 ಜನ್ಮ ಪಾಪ ಮಾಡೀವಿ, ಕರ್ಮ ಮಾಡೀವಿ. ಯಾರಿಗೂ ದುಃಖ ಕೊಟ್ಟಿರ್ತೀವಿ, ಅವು ನಾವು ಯಾವ ಸಮಯದಲ್ಲಿ ಮಾಡಿರ್ತೀವೋ ಆ ಸಮಯಕ್ಕೆ ಅದಕ್ಕೆ ತಕ್ಕಂಗೆ ಬರ್ತಿರ್ತಾವೆ ಅವು. ಆದರೆ ಅವು ಬರ್ತಾವ, ಆದರೆ ನನಗೆ ಜ್ಞಾನ ಯೋಗ ಇದ್ದಾಗ ನಾವು ಅದಕ್ಕೆ ಅಂಟ್ಕೊಂಬಂಗಿಲ್ಲ. ಅದಕ್ಕೆ ಕರ್ಮಾತೀತ ಸ್ಥಿತಿ. ನನ್ನ ಕರ್ಮ ಏನಾಯಿತು? ಅತೀತ, ದೂರ ಆಯಿತು. ಇಂಥ ಸ್ಥಿತಿ ಪಡೀರಿ, ಡಬಲ್ ಲೈಟ್ ಸ್ಥಿತಿಯ ಮೂಲಕ ಅಂತ ವರದಾನ ಕೊಡ್ತಾ ಇದ್ದಾರೆ ಬಾಬಾ. ಹೇಗೆ ಕರ್ಮದಲ್ಲಿ ಬರುವುದು ಸ್ವಾಭಾವಿಕ ಆಗಿದೆಯೋ ಹಾಗೆ ಕರ್ಮಾತೀತರಾಗುವುದು ಸಹ ಸ್ವಾಭಾವಿಕವಾಗಲಿ. ಇದಕ್ಕೆ ಡಬಲ್ ಲೈಟ್ ಆಗಿರಬೇಕು. ಅಂದರೆ ಆತ್ಮನೂ ಹಗುರ, ದೇಹನೂ ಹಗುರ. ಅಂದರೆ ದೇಹದ ನೆನಪೇ ಇರಬಾರ್ದು. ಆತ್ಮಿಕ ಸ್ಥಿತಿಯಲ್ಲಿದ್ದಾಗ ನಾವು ಕರ್ಮಾತೀತ ಆಗೋಕ್ಕೆ ಸಾಧ್ಯ ಅಂತಾರೆ ಬಾಬಾ. ಡಬಲ್ ಲೈಟ್ ಆಗಿರುವುದಕ್ಕಾಗಿ ಕರ್ಮವನ್ನು ಮಾಡುತ್ತಿದ್ದರೂ ಸ್ವಯಂವನ್ನು ನಿಮಿತ್ತನೆಂದು ತಿಳಿಯಿರಿ ಮತ್ತು ಆತ್ಮಿಕ ಸ್ಥಿತಿಯಲ್ಲಿರುವ ಅಭ್ಯಾಸ ಮಾಡಿರಿ. ಅಂದರೆ ಮಾಡಿಸ್ತಿರೋದು ಬಾಬಾ ಅನ್ನೋದಿದ್ದಾಗ ಹಗುರವಾಗಿರ್ತೀರಿ ಅಂತ ಹೇಳ್ತಾರೆ ಬಾಬಾ. ನಾನೇ ಮಾಡ್ಬೇಕನ್ನೋದಿದ್ದಾಗ ಇವಾಗ ಅಯ್ಯೋ ಅದನ್ನು ಮಾಡಬೇಕು, ಇದನ್ನು ಮಾಡಬೇಕು, ಅವ್ರು ಬರಲಿದ್ರೆ ಹೆಂಗೆ, ಇವ್ರು ಬರಲಿದ್ರೆ ಹೆಂಗೆ, ಏನೇನೋ ಯೋಚನೆಗಳು ಭಾರ ಆಗಿಬಿಡ್ತತ್ತೆ ಆತ್ಮ. ಅಲ್ಲಿ ಬಾಬಾ ನೆನಪು ಇರಲ್ಲ, ಇನ್ನೊಂದಿಟ್ಟು ಭಾಳ ಟೆನ್ಷನ್ಗಳು. ಹೌದಾ? ಏನು ನಿಶ್ಚಯ ಬಾಬಾ ಮಾಡಿಸ್ತಾರ ಅಂದರೆ ಅದು ಯಾವಾಗ ಆಗೋದು? ನಮ್ಮಲ್ಲಿ ಅದಕ್ಕೆ ತಕ್ಕಂಗೆ ಯೋಗ ಇರಬೇಕು. ಬಾಬನ ನೆನಪು ಎಷ್ಟೆಷ್ಟು ಬಾಬನ ನೆನಪಿರ್ತತೋ ಅಷ್ಟಷ್ಟು ಬಾಬಾ ನಮ್ಮ ಜೊತೆಗಿದ್ದು ತಾವೇ ಮಾಡಿಕೊಡ್ತಾರೆ. ನಾನು ನಿಮಿತ್ತ ಅಂತ ತಿಳಿದಾಗ ಹಗುರವಾಗಿರ್ತೀವಿ, ಬಾಬಾನೇ ಎಲ್ಲ ಮಾಡಿಸ್ತಾರೆ. ಇವೆರಡು ಮಾತುಗಳಲ್ಲಿಯೇ ಗಮನವನ್ನು ಇಟ್ಟುಕೊಳ್ಳುವುದರಿಂದ ಸೆಕೆಂಡಿನಲ್ಲಿ ಕರ್ಮಾತೀತ, ಸೆಕೆಂಡಿನಲ್ಲಿ ಕರ್ಮಯೋಗಿ ಆಗಿಬಿಡುವಿರಿ. ನಿಮಿತ್ತವಷ್ಟೇ ಕರ್ಮ ಮಾಡುವುದಕ್ಕಾಗಿ ಕರ್ಮಯೋಗಿ ಆಗಿರಿ, ನಂತರ ಕರ್ಮಾತೀತ ಸ್ಥಿತಿಯ ಅನುಭವ ಮಾಡಿರಿ. ನೋಡ್ರಿ ಬಾಬಾ ಏನಂತಾರೆ? ನಿಮಿತ್ತ. ಯಾಕೆಂದರೆ ನೋಡ್ರಿ ಸೇವೆ ಬಾಬಾನೇ ಎಲ್ಲ ಮಾಡಿಕೊಡ್ತಾರೆ. ನಮ್ದೇನಿರಬೇಕು? ಬಾಬನ ಜೊತೆಗಿಟ್ಕೊಳ್ಳೋದು ನಮಗಿರ್ಬೇಕಷ್ಟೆ. ಮತ್ತು ಆ ಸೇವೆಗೆ ಬೇಕಾಗಿರೋ ಶಕ್ತಿ ಕೂಡ ಬಾಬಾನೇ ಕೊಡ್ತಾರೆ. ಅದು ನಾವು ಚೆನ್ನಾಗಿ ಯೋಗ ಸೇವೆಯ ಬ್ಯಾಲೆನ್ಸ್ ಇಟ್ಕೊಂಡು ಮುಂದುವರಿತಿದ್ದಾಗ ಅದರ ಅನುಭವ ಆಗ್ತದೆ. ಆ ಸೇವೆಗೆ ಇರೋ ಹಗುರತೆ, ಆ ಖುಷಿ 5000 ವರ್ಷದಾಗ ಯಾವಾಗೂ ಆ ಸ್ಥಿತಿ ಇರೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಆ ತಂದೆಯ ಶಕ್ತಿ ಇರ್ತದೆ. ಅದಕ್ಕೆ ಇಲ್ಲಿ ಬಾಬಾನೇ ಶಕ್ತಿ ಕೊಡ್ತಾರೆ, ತಾವೇ ಮಾಡ್ತಾರೆ ಎಲ್ಲ ಅವ್ರದ್ದೇ. ಅಂದರೆ ಮತ್ತು ನಮಗಿನ್ನೇನು
ಡಬಲ್ ಲೈಟ್ ಆಗಿರೋಕ್ಕೆ ಯಾಕಾಗಲ್ಲ ನಮಗೆ? ಹೌದಾ? ಅದಕ್ಕೆ ಕರ್ಮ ಮಾಡುವುದಕ್ಕಾಗಿ ಕರ್ಮಯೋಗಿ ಆಗಿರಿ, ನಂತರ ಕರ್ಮಾತೀತ ಸ್ಥಿತಿಯ ಅನುಭವ ಮಾಡಿರಿ. ಸ್ಲೋಗನ್: ಯಾರ ಹೃದಯ ವಿಶಾಲವಾಗಿದೆಯೋ ಅವರಿಗಾಗಿ ಅಸಂಭವ ಕಾರ್ಯವು ಸಂಭವವಾಗುವುದು. ಅಂದರೆ ಬಾಬಾ ಇಲ್ಲೇನು ಹೇಳ್ತಾ ಇದ್ದಾರೆ, ಹೃದಯ ವಿಶಾಲ ಅಂದ್ರೇನು? ಎಲ್ಲರಿಗೂ ಸ್ನೇಹ ಪ್ರೀತಿ ಕೊಡೋದು, ಕೊರತೆಗಳು ನೋಡಬಾರ್ದು, ವಿಶೇಷತೆಗಳನ್ನೇ ನೋಡೋದು, ಎಲ್ಲರನ್ನೂ ಆತ್ಮಿಕ ದೃಷ್ಟಿಯಲ್ಲಿ ನೋಡೋದು. ಈ ಥರ ವಿಶಾಲ ಹೃದಯ ಇದ್ದಾಗ, ಅಲ್ಲಿ ಪಾಸಿಟಿವ್ ಶಕ್ತಿ ತುಂಬಿದಾಗ, ಬಾಬಾನಿ ನೆನಪಿದ್ದಾಗ ಯಾವುದು ಅಸಂಭವ ಇದ್ದದ್ದು ಕೂಡ ಸಂಭವ ಆಗ್ತದೆ. ಅವ್ಯಕ್ತ ಸೂಚನೆ: ನಿಮ್ಮಲ್ಲಿ ಏನು ವಿಶೇಷತೆಗಳಿವೆಯೋ ಅವುಗಳನ್ನು ಮುಂದಿಟ್ಟುಕೊಳ್ಳಿ, ಬಲಹೀನತೆಗಳನ್ನಲ್ಲ. ಅಂದ್ರೇನು? ವಿಶೇಷತೆ ನಮ್ಮಿಂದ ಏನು ಚೆನ್ನಾಗಾಗೋದನ್ನು ಈ ಥರ ಎಷ್ಟು ಚೆನ್ನಾಗಾಯ್ತಲ್ಲ, ನಾನು ಎಷ್ಟು ಚೆನ್ನಾಗಿ ಡೈಲಿ ಕ್ಲಾಸಿಗೆ ಬರ್ತೀನಲ್ಲ ಬಾಬಾ, ಥ್ಯಾಂಕ್ಸ್ ಬಾಬಾ, ನನಗೆ ಬರೋಕ್ಕೆ ಮನಸ್ಸು ಕೊಟ್ಟು, ಶಕ್ತಿ ಕೊಟ್ಟು, ಖುಷಿ ಕೊಟ್ಟು. ಈ ಥರ ಏನು ಮಾಡ್ತಾ ಇರ್ತೀವೋ ಅದನ್ನು ನೆನೆಸ್ಕೊಂಡು ಸದಾ ಪಾಸಿಟಿವ್ ವಿಚಾರದಲ್ಲಿರಬೇಕು. ಕೆಲವೊಂದು ನಮಗೆ ಆಗ್ತಿರಲ್ಲ. ಯಾಕೆ ಅಂದರೆ ಏಕರಸದಲ್ಲಿ ನೆನಪಿರೋಣಂದರೆ ಕರ್ಮದ ಲೆಕ್ಕಾಚಾರ ಇರ್ತವೆ, ಹಾಗೆ ಮಾಡ್ತೀವಿ ಅಂದರೆ ಬರಲ್ಲ. ಅವ್ರ ಕರ್ಮ ಸುಡಬೇಕು, ಹೆಚ್ಚಿನ ಶಕ್ತಿ ಬೇಕು. ಅಯ್ಯೋ ನನಗೆ ಹೆಂಗಾಗ್ತೈತಲ್ಲ, ಅಯ್ಯೋ ನನಗೆ ಹೆಂಗಾಗ್ತೈತಲ್ಲ, ಈ ಥರ ನೆಗೆಟಿವ್ನಲ್ಲೇ ಇರಬಾರ್ದು. ಯಾವಾಗ ನಮಗೆ ಸ್ವಲ್ಪ ಬೇಜಾರಾಯಿತು ಅಂದರೆ ನಮ್ಮಲ್ಲಿ ಯಾವುದು ಖುಷಿದಿರ್ತತ್ತೋ ಆ ಬಾಬನ ಸಹಯೋಗ ಇರ್ಬೋದು, ಬಾಬನ ಜೊತೆ ಏನೋ ಇಂಥವೆಲ್ಲ ನೆನೆಸ್ಕೊಂಡು ಪಾಸಿಟಿವ್ನಲ್ಲಿದ್ದು ಇನ್ನೊಂದಿಟ್ಟು ಉಮಂಗ ಉತ್ಸಾಹ ಶಕ್ತಿ ತುಂಬ್ಕೋಬೇಕಾಗಲಿ. ಬಲಹೀನತೆ ನೆನೆಸ್ಕೊಂಡು ಕುಗ್ಗಬಾರ್ದು, ನೆಗೆಟಿವ್ನಲ್ಲಿ ಬರಬಾರ್ದು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಮತ್ತು ಬಲಹೀನತೆಗಳ ಮಾತನ್ನು ಹೆಚ್ಚು ಯೋಚಿಸಬೇಡಿ, ಆಗ ಸದಾ ಖುಷಿಯಲ್ಲಿ ಮುಂದುವರಿಯುತ್ತೀರಿ. ಪ್ರಾಕ್ಟಿಕಲ್ನಲ್ಲಿ ಅನೇಕ ದೇಶ, ಅನೇಕ ಭಾಷೆಗಳು, ಅನೇಕ ರೂಪ, ಬಣ್ಣ, ಆದರೆ ಅನೇಕತೆಯಲ್ಲಿಯೂ ಎಲ್ಲ ಹೃದಯದಲ್ಲಿ ಏಕತೆ ಇದೆಯಲ್ಲವೇ? ಏಕೆಂದರೆ ಹೃದಯದಲ್ಲಿ ಒಬ್ಬ ತಂದೆ ಇದ್ದಾರೆ. ಒಂದು ಶ್ರೀಮತದಂತೆ ನಡೆಯುವಂಥವರಾಗಿರಲಿ. ಅನೇಕ ಭಾಷೆಗಳತ್ತ ಮನಸ್ಸಿನ ಗೀತೆ, ಮನಸ್ಸಿನ ಭಾಷೆ, ಅನೇಕ ಭಾಷೆಗಳಿರುತ್ತಾ ಮನಸ್ಸಿನ ಗೀತೆ, ಮನಸ್ಸಿನ ಭಾಷೆ ಒಂದೇ ಆಗಿರಲಿ. ಅಂದರೆ ನೋಡ್ರಿ, ಎಷ್ಟು 135 ದೇಶದವರು, ಬಣ್ಣ, ರೂಪ, ಭಾಷೆ, ಧರ್ಮ ಎಲ್ಲ ಬೇರೆ, ಆದರೆ ಚಲನ ವಲನ, ಮಾತು, ಓಂ ಶಾಂತಿ, ಅಕ್ಕೋರೆ, ಅಣ್ಣೋರೆ, ಸಿಸ್ಟರ್ಸ್, ಬ್ರದರ್ಸ್, ಏಕತೆ. ವಿಧ ಇದ್ದರೂ ಇಲ್ಲಿ ಏಕತೆ ಆಗ್ತಾಯಿದೆ. ಆಗ ತಂದೆಯ ಪ್ರತ್ಯಕ್ಷತೆ ಆಗ್ತೈತೆ. ಒಳ್ಳೆಯದು. ಓಂ ಶಾಂತಿ.